ಅದನ್ನು ಯಾರು ಜಾರಿಗೆ ತಂದರು, ಅದರಲ್ಲಿ ಇದ್ದಂತಹ ನಿಬಂಧನೆಗಳು ಏನು ಅನ್ನೋದನ್ನು ಸಹ ನೀವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಈಗ 2 ಯುದ್ಧಗಳನ್ನು ತಿಳ್ಕೊಂಡ್ವಿ. ನಿನ್ನೆಯ ತರಗತಿಯಲ್ಲಿ 2 ಯುದ್ಧಗಳನ್ನು ತಿಳ್ಕೊಂಡಿವಿ. ಒಂದನೇ ಆಂಗ್ಲೋ ಮರಾಠ ಯುದ್ಧ, ಮತ್ತೊಂದು ಎರಡನೇ ಆಂಗ್ಲೋ ಮರಾಠ ಯುದ್ಧ ಅಂತೇಳ್ಬಿಟ್ಟು. ಈಗ ಅದರ ಸ್ವಲ್ಪ ಅದರ ರೀಕಾಲನ್ನು ಮಾಡಿಬಿಟ್ಟು ಮುಂದಿನ ತರಗತಿಯನ್ನು ನಾವು ನಡೆಸ್ಕೊಂಡು ಹೋಗೋಣ. ಈ ಒಂದನೇ ಆಂಗ್ಲೋ ಮರಾಠರ ಯುದ್ಧ ಈ ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿಯಾದಂತಹ 2ನೇ ಶಾ ಆಲಂನನ್ನು ಮರಾಠರು ಏನು ಮಾಡ್ತಾರೆ, ದೆಹಲಿಗೆ ತಂದುಬಿಟ್ಟು ಅವನನ್ನು ಸಿಂಹಾಸನದಲ್ಲಿ ಕೂರಿಸಿದ್ರು. ಇದು ಏನಾಯಿತು, ಅಲ್ಲಿ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ 2 ಸ್ಥಳಗಳನ್ನು ಕೊಟ್ಟಿದ್ದ, ಅಥವಾ 2 ಪ್ರಾಂತ್ಯಗಳನ್ನು ಕೊಟ್ಟಿದ್ದ. ಒಂದು ಕೋರಾ, ಮತ್ತೊಂದು ಅಲಹಾಬಾದ್. ಅವುಗಳನ್ನು ಏನು ಮಾಡ್ತಾನೆ, ಬ್ರಿಟಿಷರಿಗೆ ನೀಡಿದಂತಹ ಆ 2 ಸ್ಥಳಗಳನ್ನು, ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಅವನು ವಾಪಸ್ಸು ಕೊಟ್ಟ. ಇದರಿಂದಾಗಿ ಏನಾಯಿತು, ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಅನ್ನೋದು ಹೆಚ್ಚಾಗ್ತಾ ಹೋಯಿತು. ಮತ್ತೊಮ್ಮೆ ವಿದ್ಯಾರ್ಥಿಗಳೇ, ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಚಕ್ರವರ್ತಿ 2ನೇ ಶಾ ಆಲಂ, ಇವನು ಮರಾಠರು ಏನು ಮಾಡ್ತಾನೆ ಅಂದರೆ ಇವನನ್ನು ಕರೆದು ತಂದುಬಿಟ್ಟು ದೆಹಲಿಯ ಸಿಂಹಾಸನಕ್ಕೆ ತಂದು ಕೂರಿಸ್ತಾರೆ. ಇನ್ನು ಚಕ್ರವರ್ತಿ ಅಂದರೆ ಇಲ್ಲಿ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ಕೊಟ್ಟಿದ್ದಂತಹ 2 ಸ್ಥಳಗಳನ್ನು ಮರಾಠರಿಗೆ ಅವನು ವಾಪಸ್ಸು ಕೊಡ್ತಾನೆ. ಯಾವ್ಯಾವ ಸ್ಥಳಗಳು, ಕೋರಾ ಮತ್ತು ಅಲಹಾಬಾದ್. ಇದರಿಂದಾಗಿ ಏನಾಯಿತು, ಮರಾಠರು ಮತ್ತು ಬ್ರಿಟಿಷರ ನಡುವೆ ಇಲ್ಲಿ ವೈರತ್ವ ಅನ್ನೋದು ಬೆಳೆಯೋದಕ್ಕೆ ಕಾರಣ ಆಯಿತು. ಇನ್ನು ಪ್ರಮುಖ ಕಾರಣಗಳು ಯಾವ್ಯಾವುದು ಅಂತಂದ್ಬಿಟ್ಟು ನಿನ್ನೆ ನೋಡಿದ್ವಿ. ಯಾವ್ಯಾವುದು, ಮರಾಠರಲ್ಲಿ ಸ್ವಲ್ಪ ಬಲಿಷ್ಠನಾಗಿದ್ದವನು ಯಾರೋ, ಪೇಶ್ವೆ ಮಾಧವರಾವ್. ಪೇಶ್ವೆ ಮಾಧವರಾವ್ ಇಲ್ಲಿ ಮರಣವನ್ನು ಹೊಂದಿದ ನಂತರ ಏನಾಯ್ತಂದರೆ ಈ ಮರಾಠರಿಗೆ ಅತಿಯಾದ ನಷ್ಟ ಅನ್ನೋದು ಆಯಿತು. ಈಗ ಪೇಶ್ವೆ ಸತ್ತ ನಂತರ ಅವನ ಸ್ಥಾನಕ್ಕೆ ಯಾರನ್ನು ತಂದು ಕೂರಿಸ್ಬೇಕು ಅನ್ನುವಂಥ ಪ್ರಶ್ನೆಯಲ್ಲಿ ಎದುರಾಯಿತು. ಆಗ ನಾರಾಯಣನ ಚಿಕ್ಕಪ್ಪನಾಗಿದ್ದವನು ಯಾರೋ, ರಘೋಬ. ಪೇಶ್ವೆ ಮಾಧವರಾಯನ ಚಿಕ್ಕಪ್ಪ ರಘೋಬ. ಅವನು ಈ ಪೇಶ್ವೆಯ ಸ್ಥಾನಕ್ಕೆ ಇಲ್ಲಿ ನಾರಾಯಣರಾವ್ನನ್ನು ತಂದು ಕೂರಿಸ್ಬೇಕು. ಯಾರ ತಮ್ಮ ಅವನು, ಪೇಶ್ವೆ ಮಾಧವರಾವನ ತಮ್ಮ ನಾರಾಯಣರಾವ್ನನ್ನು ತಂದು ಸಿಂಹಾಸನಕ್ಕೆ ಕೂರಿಸ್ಬೇಕು ಅನ್ನೋಷ್ಟರಲ್ಲಿ ರಘೋಬ ಏನು ಮಾಡ್ತಾನೆ, ಅವನನ್ನು ಕೊಲೆಯನ್ನು ಮಾಡ್ದ. ಇದನ್ನು ನಿನ್ನೆ ತಿಳ್ಕೊಂಡಿದ್ವಿ. ಆದರೆ ಇಲ್ಲಿ ಮರಾಠರ ಪೇಶ್ವೆ ಇಲ್ಲಿ ಮರಣ ಆಗಿದ್ದನ್ನು ಕಂಡ ನಂತರ ಏನಾಯಿತು, ಇಲ್ಲಿ ಅವರಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಕಾರಣ ಆಯಿತು. ಇದನ್ನೇ ಏನು ಮಾಡ್ತಾರೆ, ಬ್ರಿಟಿಷರು ಅಸ್ತ್ರವಾಗಿ ಬಳಕೆಯನ್ನು ಮಾಡ್ತಾರೆ. ನಾನಾ ಫಡ್ನವಿಸ್ನ ನೇತೃತ್ವದಲ್ಲಿ ಪೇಶ್ವೆಯ ಆಕಾಂಕ್ಷೆ ಆಗಿರೋನು ಯಾರು, ಇಲ್ಲಿ ರಘೋಬ. ಈ ರಘೋಬ ಏನು ಮಾಡ್ತಾನೆ, ನಾರಾಯಣ ರಾವ್ನ ಮಗ ಅಂದರೆ ನಾರಾಯಣರಾವ್ ಇದನ್ನಲ್ಲ, ಯಾರ ತಮ್ಮ ಅವನು, ಪೇಶ್ವೆ ಮಾಧವರಾವ್ನ ತಮ್ಮ, ಅವನ ಮಗನಾಗಿದ್ದಂತಹ 2ನೇ ಮಾಧವರಾವ್ನನ್ನು ಮರಾಠ ಒಕ್ಕೂಟ ಇಲ್ಲಿ ತಂದು ಸಿಂಹಾಸನಕ್ಕೆ ಕೂರಿಸ್ತಾರೆ. ಆದರೆ ಇಲ್ಲಿ ಆಕಾಂಕ್ಷಿಯಾಗಿರೋನು ಯಾರು, ರಘೋಬ. ಆದರೆ ಇಲ್ಲಿ ರಘೋಬನಿಗೆ ಏನಾಯಿತು, ನಿರಾಶೆ ಅನ್ನೋದು ಆಯಿತು. ಇನ್ನು ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಯಾರಿಗೆ ಸಿಗಲಿಲ್ಲ, ರಘೋಬನಿಗೆ ಸಿಗಲಿಲ್ಲ. ಆದರೆ ನಾರಾಯಣರಾವ್ನ ಮಗ 2ನೇ ಮಾಧವರಾವ್ಗೆ ಸಿಗುತ್ತೆ. ಹಾಗಾಗಿ ಇವನು ಯಾರ ಸಹಾಯಕ್ಕೆ ಹೋಗ್ತಾನೆ, ಬ್ರಿಟಿಷರ ಸಹಾಯಕ್ಕೆ ಹೋದ. ಯಾರು, ರಘೋಬ. ರಘೋಬ ಈಗ ಯಾರ ಸಹಾಯವನ್ನು ಆಚಿಸ್ತಾ ಇದ್ದಾನೆ, ಬ್ರಿಟಿಷರ ಸಹಾಯವನ್ನು ಅವನು ಬೇಡಿದ. ಇನ್ನು ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ ಇಲ್ಲಿ ಯುದ್ಧ ಅನ್ನೋದು ಆರಂಭ ಆಯಿತು. 2 ಪ್ರದೇಶಗಳನ್ನು ಮರಾಠರಿಗೆ ಕೊಟ್ಟರು. ಹಾಗಾಗಿ ಏನಾಯಿತು, ಬ್ರಿಟಿಷರಿಗೆ ಇಲ್ಲಿ ಕೋಪ ಅನ್ನೋದು ಬಂತು. ಇದರಿಂದಾಗಿ ಏನಾಯಿತು, ಇಲ್ಲಿ ಯುದ್ಧ ಅನ್ನೋದು ಆರಂಭ ಆಗ್ತಾ ಹೋಯಿತು. ಇನ್ನು ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟದ ನಡುವೆ ಸುಮಾರು ವರ್ಷಗಳ ಕಾಲ ಯುದ್ಧ ಅನ್ನೋದು ನಡೆಯುತ್ತೆ. 1775ರಲ್ಲಿ ಆರಂಭ ಆಗುತ್ತೆ ಅಂತ ಹೇಳಿದ್ದೆ. 1782ರವರೆಗೂ ಸಹ ಯುದ್ಧ ಅನ್ನೋದು ನಡೀತಾ ಹೋಯಿತು. ಇನ್ನು ಕೊನೆಯಲ್ಲಿ ಏನಾಗ್ತಾರೆ, ಮರಾಠರು ಸೋಲನ್ನು ಕಾಣ್ತಾ ಹೋಗ್ತಾರೆ. ಫಸ್ಟು ಯಶಸ್ಸನ್ನು ಕಾಣ್ತಾರೆ, ಆದರೆ ಸ್ವಲ್ಪ ಹೋಗ್ತಾ ಹೋಗ್ತಾ ಮರಾಠರು ಸಹ ಸೋಲನ್ನು ಕಾಣ್ತಾ ಹೋದರು. ಇನ್ನು ಮರಾಠರು ಅವರಿಗೆ ಒಂದು ಪ್ರದೇಶವನ್ನು ಬಿಟ್ಟುಕೊಟ್ಟಿದ್ರಲ್ಲ, ಯಾವುದದು, ಅಹಮದಾಬಾದ್, ಅದನ್ನು ಸಹ ಅವರು ಕಳೆದುಕೊಂಡರು. ಇನ್ನು ಮರಾಠ ಒಕ್ಕೂಟ ಬ್ರಿಟಿಷರ ಜೊತೆಯಲ್ಲಿ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡಿತು. ಅದೇ ಯಾವ ಒಪ್ಪಂದ, ಸಾಲ್ಬಾಯ್ ಒಪ್ಪಂದ. ಯಾವ ಒಪ್ಪಂದ ಮಕ್ಕಳ, 1ನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯ ಆಯಿತು ಅಂದರೆ ಏನನ್ನು ಬರೀತೀರಾ, ಸಾಲ್ಬಾಯ್ ಒಪ್ಪಂದದೊಂದಿಗೆ ಅಂತ್ಯವನ್ನು ಕಾಣ್ತು. ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ನಿನ್ನೆ ತಿಳ್ಕೊಂಡ್ವಿ. ಯಾರು ಸಹಾಯಕ ಪದ್ಧತಿಯನ್ನು ಜಾರಿಗೆ ತಂದವನು, ಲಾರ್ಡ್ ವೆಲ್ಲೆಸ್ಲಿ. 1798 1805ರವರೆಗೆ ಇವನು ಭಾರತದಲ್ಲಿ ಇದ್ದ. ಯಾರು, ಲಾರ್ಡ್ ವೆಲ್ಲೆಸ್ಲಿ. ಇವನ ಒಂದು ಉದ್ದೇಶ ಏನು ಅಂದರೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದೇ ಇವನ ಉದ್ದೇಶ. ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾನೆ. ಬಂದ ನಂತರ ಏನು ಮಾಡ್ತಾನೆ ಅಂದರೆ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಬಂದ.
ಇವನ ಬರುವ ಹೊತ್ತಿಗೆ ಏನಾಯ್ತಂದರೆ ಮರಾಠರು ಮತ್ತು ಮೈಸೂರು ರಾಜ್ಯಗಳು ದುರ್ಬಲ ಆಗ್ತಾ ಹೋದವು. ಇದು ಏನಾಯಿತು, ಇವನಿಗೆ ವಿಸ್ತರಣೆಯನ್ನು ಮಾಡೋದಕ್ಕೆ ತುಂಬ ಅನುಕೂಲಕರ ಆಯಿತು. ಯಾಕೆಂದರೆ ಬಲಿಷ್ಠವಾಗಿದ್ದಂತಹ 2 ಮನೆತನಗಳು ಯಾವುದು ಭಾರತದಲ್ಲಿ, ಅದರಲ್ಲೂ ದಕ್ಷಿಣದಲ್ಲಿ ಮರಾಠ ಮತ್ತು ಮೈಸೂರು ಪ್ರಾಂತ್ಯಗಳು ದುರ್ಬಲರಾಗ್ತಾ ಹೋಯಿತು. ಈ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡೋದಕ್ಕಾಗಿ ಏನು ಮಾಡ್ತಾನೆ ಇವನು, 3 ನಿಯಮಗಳ ಅಥವಾ 3 ವಿಧಾನಗಳನ್ನು ಹಮ್ಮಿಕೊಂಡ. ಯಾವ್ಯಾವುದು? ಒಂದು ಸಹಾಯಕ ಸೈನ್ಯ ಪದ್ಧತಿ, ಮತ್ತೊಂದು ಹೊಸ ರಾಜ್ಯಗಳ ಮೇಲೆ ಯುದ್ಧವನ್ನು ಮಾಡೋದು, ಇನ್ನು ಕಂಪನಿಯ ಅಧೀನಕ್ಕೊಳಪಟ್ಟಿರುವಂಥ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸೋದು. ಈ 3 ಅಂಶಗಳನ್ನು ಇಟ್ಕೊಂಡು ಏನು ಮಾಡ್ದ ಇವನು, ಅಥವಾ ಈ 3 ವಿಧಾನಗಳನ್ನು ಅನುಸರಣೆ ಮಾಡಿಬಿಟ್ಟು ತನ್ನ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಾ ಹೋದ. ಇನ್ನು ಲಾರ್ಡ್ ವೆಲ್ಲೆಸ್ಲಿಯ ಸಾಮ್ರಾಜ್ಯ ವಿಸ್ತಾರ ನೀತಿ ಯಾವ ರೀತಿ ಇತ್ತು ಅಂತೇಳ್ಬಿಟ್ಟು ಇಲ್ಲಿ ನೋಡೋಣ. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳೋದ್ರ ಮೂಲಕ ಏನು ಮಾಡ್ತಾ ಇದ್ದವನು, ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂಥ ಒಂದು ನೀತಿಯನ್ನು ತಂದ. ಇದರ ಉದ್ದೇಶ ಏನು, ಭಾರತೀಯ ರಾಜ್ಯಗಳನ್ನು ತನ್ನ ನಿಯಂತ್ರಣಕ್ಕೆ ಪಡೆಯೋದು ಅಥವಾ ಒಳಪಡಿಸಿಕೊಳ್ಳೋದು. ಇದನ್ನು ಯಾವಾಗ ಜಾರಿಗೆ ತಂದಿದ್ದು? 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ಆದಂತಹ ಒಂದು ಸೈನಿಕ ಒಪ್ಪಂದ. ಭಾರತೀಯ ರಾಜ್ಯಗಳು ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಆದಂಥ ಒಂದು ಸೈನಿಕ ಒಪ್ಪಂದ. ಇನ್ನು ಲಾರ್ಡ್ ವೆಲ್ಲೆಸ್ಲಿಯ ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಕೆಲವು ನಿಬಂಧನೆಗಳಿತ್ತು. ಅದು ಯಾವ್ಯಾವುದು ಅಂತ ನೀವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ರಿ. 6 ಅಥವಾ ಕೆಲವು 6 ಇಲ್ಲಿ ನಿಬಂಧನೆಗಳು ಬರುತ್ತೆ. ಒಂದನೇದು, ಭಾರತೀಯ ರಾಜನು ಬ್ರಿಟಿಷರ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. 1ನೇ ನಿಬಂಧನೆ, ಭಾರತೀಯ ರಾಜನು ಬ್ರಿಟಿಷರ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಇನ್ನು 2ನೆಯ ನಿಬಂಧನೆ ಏನು ಅಂದರೆ, 2ನೆಯ ನಿಬಂಧನೆ, ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಪೂರ್ಣವಾಗಿ ಯಾವ ರಾಜ್ಯದವರು ಸೇನಾ ತುಕಡಿಯನ್ನು ಇಟ್ಕೊಂಡಿರ್ತಾರೋ ಅವರೇ ಅಲ್ಲಿ ಭರಿಸಬೇಕು. ಇಲ್ಲಾಂದರೆ ಏನು ಮಾಡಬೇಕು, ಅಷ್ಟು ಕಂದಾಯದ ಪ್ರದೇಶವನ್ನು ಬ್ರಿಟಿಷರಿಗೆ ಅಲ್ಲಿ ಬಿಟ್ಟು ಕೊಡಬೇಕು. ಇನ್ನು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಕವನ್ನು ಮಾಡಿಕೊಳ್ಳಬೇಕು. ಯಾವ ರಾಜ ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಾನೋ ಆ ರಾಜ ಅವನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ಅಲ್ಲಿ ನೇಮಕವನ್ನು ಮಾಡಿಕೊಳ್ಳಬೇಕು. ಇನ್ನು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಇಲ್ಲ ಅವಕಾಶ ಅನ್ನೋದು ಇಲ್ಲ. ಅವರ ಅನುಮತಿಯನ್ನು ಪಡೆದೇ ಅವ್ರು ಏನು ಮಾಡಬೇಕು, ಬ್ರಿಟಿಷರಿಂದ ಯುರೋಪಿಯನ್ನರನ್ನು ಇಲ್ಲಿ ನೇಮಕವನ್ನು ಮಾಡಿಕೊಳ್ಳಬೇಕು. ಇನ್ನು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಯಾರ ಒಪ್ಪಿಗೆಯನ್ನು ಪಡೆಯಬೇಕು, ಗವರ್ನರ್ ಜನರಲ್ನ ಅನುಮತಿಯನ್ನು ಪಡೆಯಲೇಬೇಕು. ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಸಂಧಾನ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಆಗ ಏನು ಮಾಡಬೇಕು, ಗವರ್ನರ್ ಜನರಲ್ನ ಅನುಮತಿಯನ್ನು ಪಡಿಬೇಕು. ಇನ್ನು ಇದಕ್ಕೆ ಪ್ರತಿಯಾಗಿ ಇಲ್ಲಿ ಕಂಪನಿಯ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಇಲ್ಲಿ ಒದಗಿಸಿಕೊಡುತ್ತೆ. ಇದೆಲ್ಲದಕ್ಕೂ ಪ್ರತಿಯಾಗಿ ಏನು ಮಾಡ್ತಾಯಿತ್ತು ಕಂಪನಿ, ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಅದು ಕೊಡ್ತಾ ಇತ್ತು. ಇನ್ನು ಈ ನೀತಿಯಿಂದ ಆದಂಥ ಪರಿಣಾಮಗಳು ಏನು ಅಂತೇಳ್ಬಿಟ್ಟು ಇಲ್ಲಿ ನೋಡೋಣ. ಈ ನೀತಿಯಿಂದ ಏನಾಯಿತು, ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭ ಆಗ್ತಾ ಹೋಯಿತು. ಭಾರತೀಯ ರಾಜರುಗಳನ್ನು ನಿಯಂತ್ರಣದಲ್ಲಿ ಇಡೋದಕ್ಕೂ ಸಹ ಇಲ್ಲಿ ಸಹಾಯ ಆಯಿತು. ಇನ್ನು ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸುವುದಕ್ಕೆ ಕಾರಣ ಆಯಿತು. ಈ ಒಪ್ಪಂದಕ್ಕೆ ಸಹಿ ಮಾಡಿದಂತಹ ಮೊದಲ ಸಂಸ್ಥಾನ ಯಾವುದು ಅಂತ ನಿಮಗೆ ನೆನ್ನೆನೇ ಹೇಳಿದ್ದೆ, ಪರೀಕ್ಷೆಯಲ್ಲೂ ಕೇಳ್ಬೋದು 1 ಮಾರ್ಕ್ಸಿಗೆ. ಏನು, ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಮಾಡಿದ ರಾಜ್ಯ ಯಾವುದು, ಹೈದರಾಬಾದ್ ಸಂಸ್ಥಾನ. ಇನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದಂತಹ ಕೆಲವು ರಾಜ್ಯಗಳು ಯಾವುದ್ಯಾವುದು, ಸಾಮ್ರಾಜ್ಯಗಳು ಯಾವ್ಯಾವುದು ಅಂತೇಳ್ಬಿಟ್ಟು ನೋಡೋಣ. ಒಂದು ಮೈಸೂರು, ಹೌದ್, ತಂಜಾವೂರು, ಮರಾಠ, ಪೂನಾ, ಬಿರಾರ್, ಗ್ವಾಲಿಯರ್, ಮತ್ತೊಂದು ಆರ್ಕಾಟ್. ಗ್ವಾಲಿಯರ್, ಬಿರಾರ್, ಆರ್ಕಾಟ್, ಮರಾಠ, ಪೂನಾ, ಹೌದ್, ತಂಜಾವೂರು ಮತ್ತು ಮೈಸೂರು ಇವೆಲ್ಲವೂ ಸಹ ಏನಾಯಿತು, ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದವು. ಇನ್ನು 2ನೇ ಆಂಗ್ಲೋ ಮರಾಠ ಯುದ್ಧ. ಈ 2ನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805. ಈ ಮರಾಠ ಮನೆತನಗಳ ನಾಯಕರ ನಡುವೆ ಆದಂತಹ ಸಂಘರ್ಷಣೆ ಈ ಯುದ್ಧಕ್ಕೆ ಕಾರಣ ಆಯಿತು. ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ ಆದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಮತ್ತೊಂದು ಕಡೆಯಲ್ಲಿ ಬರ್ತಾರೆ.
ಮರಾಠ ಮನೆತನಗಳ ನಾಯಕರ ನಡುವೆ ಏನಾಯಿತು, ಪದೇ ಪದೇ ಸಂಘರ್ಷಗಳು ನಡೀತಾ ಇತ್ತು. ಅದು ಯಾವುದಕ್ಕೆ ಕಾರಣ ಆಯಿತು ಅಂದರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆಯೋದಕ್ಕೆ ಕಾರಣ ಆಯಿತು. ಇನ್ನು ಹೋಳ್ಕರ್ ಮನೆತನದಲ್ಲಿ ಬರುವಂಥ ನಾಯಕ ಯಾರು? ಯಶವಂತ ರಾವ್. ಸಿಂಧಿಯಾ ಮನೆತನದಲ್ಲಿ ದೌಲತ್ ರಾವ್. ಈ ರೀತಿ ಯಶವಂತ ರಾವ್, ದೌಲತ್ ರಾವ್ರನ್ನ ಇಲ್ಲಿ ನೋಡ್ಬೋದು. ಇದಕ್ಕೆ ಕಾರಣಗಳು ಏನು ಅಂತ ಹೇಳ್ಬಿಟ್ಟು ನೋಡೋಣ. 1802ರಲ್ಲಿ ಹೋಳ್ಕರ್ ಸೈನ್ಯ ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸ್ತು. ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸ್ತು. ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಪಡಿತಾನೆ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶವನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಅನ್ನೋದು ಸಿಕ್ತು. ಯಾಕೆಂದರೆ ಮರಾಠರಲ್ಲಿ ಏನಾಗಿತ್ತು, ಈಗಾಗಲೇ ಆಂತರಿಕವಾಗಿ ಅವರು ಎಲ್ಲರೂ ಸಹ ಸಂಘರ್ಷಕ್ಕೆ ಒಳಗಾಗಿದ್ರು. ಆ ಸಂಘರ್ಷವನ್ನು ಏನು ಮಾಡ್ದ, ಲಾರ್ಡ್ ವೆಲ್ಲೆಸ್ಲಿ ಅವರ ಆಂತರಿಕ ವಿಚಾರದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಗಿಟ್ಟಿಸಿಕೊಂಡ. ಇನ್ನು ಪೇಶ್ವೆ ಕೊನೆಯದಾಗಿ ಇಲ್ಲಿ ಬೆಸಿನ್ ಒಪ್ಪಂದಕ್ಕೆ ಸಹಿಯನ್ನು ಹಾಕೋದ್ರ ಮೂಲಕ ಏನಾಗುತ್ತೆ, ಅವನು ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗ್ತಾನೆ. ಇನ್ನು ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ಏನು ಮಾಡ್ತಾರೆ ಅಂದರೆ ಕೆಲವು ಸಂಸ್ಥಾನದವರು ವಿರೋಧವನ್ನು ಮಾಡ್ತಾರೆ. ಅವರು ಯಾರು? ಹೋಳ್ಕರ್, ಭೋಸ್ಲೆ ಮತ್ತು ಸಿಂಧಿಯಾ. ಈ ಮೂರೂ ಜನರು ಸಹ ಏನು ಮಾಡ್ತಾರೆ, ಈ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿದ್ದನ್ನು ವಿರೋಧವನ್ನು ವ್ಯಕ್ತಪಡಿಸಿದರು. ಇದು ಸಹ ಪ್ರಮುಖ ಕಾರಣ. ಇನ್ನು ಯುದ್ಧ ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು ನಿನ್ನೆ ತಿಳ್ಕೊಂಡಿದ್ರಿ. 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ಇಲ್ಲಿ ವೆಲ್ಲೆಸ್ಲಿ ಅನೇಕ ಯುದ್ಧಗಳನ್ನು ಮಾಡ್ತಾ ಸೋಲಿಸ್ತಾ ಬರ್ತಾನೆ. 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಎಲ್ಲ ಸೇನೆಗಳನ್ನು ಈ ವೆಲ್ಲೆಸ್ಲಿ ಯುದ್ಧಗಳನ್ನು ಮಾಡೋದು, ಅವರನ್ನು ಸೋಲಿಸ್ತಾ ಹೋಗೋದು, ಈ ರೀತಿ ಅವರನ್ನು ಸೋಲಿಸ್ತಾ ಬಂದ. ಹಾಗಿದ್ರೆ ಯುದ್ಧ ಈ ರೀತಿ ಆಯಿತು. ಇದರ ಪರಿಣಾಮ ಏನಾಗಿರ್ಬೋದು? ವೆಲ್ಲೆಸ್ಲಿಯ ಯುದ್ಧ ನೀತಿಯಿಂದ ಕಂಪನಿಗೆ ಏನಾಗ್ತಾ ಹೋಯಿತು, ಸಾಲದ ಹೊರೆ ಹೆಚ್ಚಾಗ್ತಾ ಹೋಯಿತು. ವೆಲ್ಲೆಸ್ಲಿ ಉದ್ದೇಶ ಏನು? ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದು. ಅದಕ್ಕಾಗಿ ಅವನು ಏನು ಮಾಡಲೇಬೇಕಿತ್ತು? ಯುದ್ಧವನ್ನು ಮಾಡಲೇಬೇಕಾಗಿತ್ತು. ಈ ವೆಲ್ಲೆಸ್ಲಿ ಯುದ್ಧ ನೀತಿಯಿಂದಾಗಿ ಏನಾಯ್ತು ಅಂದರೆ ಕಂಪನಿಗೆ ಸಾಲದ ಹೊರೆ ದಿನೇ ದಿನೇ ಹೆಚ್ಚಾಗ್ತಾ ಹೋಯಿತು. ವೆಲ್ಲೆಸ್ಲಿ ಏನು ಮಾಡ್ತಾನೆ, ಕೊನೆಗೆ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ತನ್ನ ದೇಶಕ್ಕೆ ಅವನು ವಾಪಸ್ಸು ಹೋದ. ಇದು ಯುದ್ಧದಿಂದಾದಂತಹ ಪರಿಣಾಮ. ಒಂದು ಕಡೆ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ತನ್ನ ಸ್ವದೇಶಕ್ಕೆ ಅವನು ವಾಪಸ್ಸು ಹೊರಟು ಹೋಗ್ತಾನೆ. ಈಗ ಮಕ್ಕಳ, ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ ಯುದ್ಧ ಇಲ್ಲಿ ಆರಂಭ ಆಗುತ್ತೆ. ಆಂಗ್ಲೋ ಮರಾಠ ಯುದ್ಧ ಎಷ್ಟನೇ ಆಂಗ್ಲೋ ಮರಾಠ ಯುದ್ಧ? ಮೂರನೇ ಆಂಗ್ಲೋ ಮರಾಠ ಯುದ್ಧ. ಇದು ಕೇವಲ 1 ವರ್ಷ ನಡೆದಂತಹ ಯುದ್ಧ. 1817ರಲ್ಲಿ ಆರಂಭ ಆಗಿಬಿಟ್ಟು 1818ಕ್ಕೆ ಇದು ಮುಕ್ತಾಯ ಆಗುತ್ತೆ. ಹಾಗಿದ್ರೆ ಈ ಯುದ್ಧಕ್ಕೆ ಕಾರಣಗಳು ಏನೇನು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. ಒಂದನೇದು, ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕಾಗಿ ಇಲ್ಲಿ ಅನೇಕ ಪ್ರಯತ್ನಗಳನ್ನು ನಡೆಸ್ತಾ ಹೋಯಿತು. ನಿಮಗೆ ಗೊತ್ತಾಗಿದೆ, ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣದಲ್ಲೇ ನೀವು ತಿಳ್ಕೊಂಡಿದ್ದೀರಾ. ಮರಾಠ ಮನೆತನಗಳ ನಡುವೆ ಏನಾಯಿತು, ಸಂಘರ್ಷಗಳು ಆರಂಭ ಆಯಿತು. ಇದು ಯಾರಿಗೆ ಬೆನಿಫಿಟ್ ಆಯಿತು? ಬ್ರಿಟಿಷರಿಗೆ ಅನುಕೂಲಕರ ಆಯಿತು. ಇದರಿಂದಾಗಿ ಬ್ರಿಟಿಷರು ಏನು ಮಾಡಿದರು, ಅವರ ಆಂತರಿಕ ವ್ಯವಹಾರಕ್ಕೆ ಇವರು ಭಾಗವಹಿಸೋದನ್ನು ಆರಂಭ ಮಾಡ್ತಾ ಬಂದರು. ಇನ್ನು ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕಾಗಿ ಏನೇನೋ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ ಬಹಳ ಪ್ರಯತ್ನಗಳನ್ನು ಇವರು ಮಾಡ್ತಾ ಬಂದರು. ಈಗ ಏನಾಗಿದೆ, ಮರಾಠ ಮನೆತನವನ್ನು ನಾವು ಉಳಿಸ್ಕೋಬೇಕು, ನಮ್ಮ ಘನತೆಯನ್ನು ಉಳಿಸ್ಕೋಬೇಕು, ನಮ್ಮ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಪ್ರಯತ್ನವನ್ನು ಮರಾಠ ಮನೆತನಗಳು ಮಾಡ್ತಾ ಇದೆ. ಆದರೆ ಇಲ್ಲಿ ಪೇಶ್ವೆ ಕೂಡ ಇಲ್ಲಿ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಗಾಗಿದ್ದ. ಗೊತ್ತಿದೆ ಈಗಾಗಲೇ, ಪೇಶ್ವೆ ಯಾರ ನಿಯಂತ್ರಣಕ್ಕೆ ಒಳಗಾಗ್ಬಿಡ್ತಾನೆ? ಬ್ರಿಟಿಷರ ನಿಯಂತ್ರಣಕ್ಕೆ ಒಳಗಾಗ್ತಾ ಇದೆ. ಆದರೆ ಅವನಿಗೂ ಸಹ ಏನನ್ನಿಸ್ತಾ ಇದೆ, ನಾನು ಏನಾಗಬೇಕು, ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತನಾಗಬೇಕು ಅನ್ನುವಂಥ ಅವನಿಗೂ ಸಹ ಇಲ್ಲಿ ಆರಂಭ ಆಯಿತು. ಇಷ್ಟೊತ್ತಿಗೆ ನಾನು ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತನಾಗ್ತೀನಿ ಅನ್ನಿಸುವಂಥ ಪರಿಸ್ಥಿತಿ ಅವನಿಗೂ ಸಹ ಬಂತು. ಒಂದು, ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಇಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಬಂದು, ಆದರೆ ಇಲ್ಲಿ ಏನಾಗಿದೆ, ಪೇಶ್ವೆ ಹೋಗಿ ಬ್ರಿಟಿಷರ ನಿಯಂತ್ರಣಕ್ಕೆ ಈಗಾಗಲೇ ಸಿಕ್ಕಿ ಹಾಕ್ಕೊಂಡಿದ್ದಾನೆ. ಅವನೂ ಸಹ ಬ್ರಿಟಿಷರ ನಿಯಂತ್ರಣದಿಂದ ತಪ್ಪಿಸಿಕೊಳ್ಳೋದಕ್ಕೂ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಬಂದ. ಇನ್ನು ಯುದ್ಧ ಯಾವ ರೀತಿ ಆರಂಭ ಆಯಿತು ಅಂತೇಳ್ಬಿಟ್ಟು ಇಲ್ಲಿ ನೋಡೋಣ. 1817ರಲ್ಲಿ ಪೇಶ್ವೆ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆಂಟಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ಇಲ್ಲಿ ದಾಳಿಯನ್ನು ಮಾಡ್ದ.
ಬರೀ ದಾಳಿ ಮಾಡಲಿಲ್ಲ, ಆ ರೆಸಿಡೆನ್ಸನ್ನು ಇವನು ಸುಟ್ಟು ಹಾಕ್ತಾನೆ. ಯಾರೋ? ಪೇಶ್ವೆ. 1817ರಲ್ಲಿ. ಯಾಕೆಂದರೆ ಪೇಶ್ವೆಗ ಯಾರ ಹಿಡಿತದಲ್ಲಿದ್ದಾನೆ? ಬ್ರಿಟಿಷರ ಹಿಡಿತದಲ್ಲಿ ಇದ್ದಾನೆ. ಹಾಗಾಗಿ 1817ರಲ್ಲಿ ಪೇಶ್ವೆ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ಇಲ್ಲಿ ದಾಳಿಯನ್ನು ನಡೆಸಿಬಿಟ್ಟು ಆ ರೆಸಿಡೆನ್ಸಿಯನ್ನು ಪೂರ್ಣವಾಗಿ ಸುಟ್ಟು ಹಾಕಿದ. ಇನ್ನು ನಾಗಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಇವರು ಕೂಡ ಇಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದು ಅವರು ಸಹ ಇಲ್ಲಿ ಸೋಲನ್ನು ಕಂಡರು. ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಇವರು ಸಹ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದು ಅವರು ಸಹ ಸೋಲನ್ನು ಕಾಣ್ತಾ ಹೋದರು. ಒಂದು ಕಡೆ ರೆಸಿಡೆನ್ಸನ್ನು ಸುಟ್ಟು ಹಾಕ್ತಾನೆ ಯಾರೋ? ಪೇಶ್ವೆ. ಅವನು ಪೂನಾದಲ್ಲಿದ್ದಂತಹ ಬ್ರಿಟಿಷರ ರೆಸಿಡೆನ್ಸನ್ನು ಇಲ್ಲಿ ಸುಟ್ಟು ಹಾಕಿದ. ಇನ್ನೊಂದು ಕಡೆ ಏನಾಗಿದೆ? ಇಲ್ಲಿ ದಂಗೆಯನ್ನು ಎದ್ದಿದ್ದಾರೆ ಬ್ರಿಟಿಷರ ವಿರುದ್ಧ. ಯಾರೋ? ನಾಗಪುರದ ಅಪ್ಪ ಸಾಹೇಬ ಮತ್ತೊಬ್ಬ ಮಲ್ಹಾರ್ ರಾವ್ ಹೋಳ್ಕರ್. ಅಪ್ಪ ಸಾಹೇಬ ಮತ್ತು ಮಲ್ಹಾರ ರಾವ್ ಹೋಳ್ಕರ್. 1818ರಲ್ಲಿ ಪೇಶ್ವೆ ಎರಡನೇ ಬಾಜಿರಾಯನಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡ್ತಾರೆ. 2 ಯುದ್ಧಗಳನ್ನು ಮಾಡ್ತಾರೆ. ಅದು ಯಾವ ಯುದ್ಧಗಳು ಅಂದರೆ ಕೋರೆಗಾಂವ್ ಯುದ್ಧ ಅಂತ ಹೇಳ್ಬಿಟ್ಟು, ಮತ್ತೊಂದು ಅಷ್ಟಿ ಯುದ್ಧ. ಕೋರೆಗಾಂವ್ ಯುದ್ಧ, ಮತ್ತೊಂದು ಅಷ್ಟಿ ಯುದ್ಧ. ಈ 2 ಯುದ್ಧಗಳಲ್ಲೂ ಸಹ ಇವರು ಸೋತು ಶರಣಾಗತಿಯನ್ನು ಹೊಂದಿದ್ರು. ಈಗ ಗೊತ್ತಾಗಿದೆ ಮಕ್ಕಳ? 1817ರಲ್ಲಿ ಪೇಶ್ವೆ ಪೂನಾದಲ್ಲಿದ್ದಂತಹ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ಇಲ್ಲಿ ದಾಳಿಯನ್ನು ಮಾಡಿಬಿಟ್ಟು ಆ ರೆಸಿಡೆನ್ಸನ್ನು ಅವನು ಸುಟ್ಟು ಹಾಕಿದ. ಇನ್ನು ನಾಗಪುರದಲ್ಲಿ ದಂಗೆ ಇದ್ದವರು ಯಾರು ಬ್ರಿಟಿಷರ ವಿರುದ್ಧ? ಅಪ್ಪ ಸಾಹೇಬ್ ಮತ್ತು ಮಲ್ಹಾರ ರಾವ್ ಹೋಳ್ಕರ್ ಇಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ರು. 1818ರಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ನಲ್ಲಿ ಬ್ರಿಟಿಷರ ವಿರುದ್ಧ ಇಲ್ಲಿ ಯುದ್ಧವನ್ನು ಮಾಡಿದ. ಆ ಯುದ್ಧಗಳು ಯಾವ್ಯಾವುದಂದರೆ ಕೋರೆಗಾಂವ್ ಯುದ್ಧ, ಮತ್ತೊಂದು ಅಷ್ಟಿ ಯುದ್ಧ. ಈ 2 ಯುದ್ಧಗಳಲ್ಲೂ ಸಹ ಇವರು ಸೋತು ಶರಣಾಗತಿಯನ್ನು ಹೊಂದಿದ್ರು. ಇನ್ನು 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಏನು ಅಂತ ಬಿಟ್ಟಿಲ್ಲಿ ನೋಡೋಣ. ಒಂದು, ಮರಾಠರು ಸೋಲನ್ನು ಕಂಡ್ರು. ಈಗಾಗಲೇ ಗೊತ್ತಾಗಿದೆ 2 ಯುದ್ಧಗಳನ್ನು ಮಾಡ್ತಾರೆ. ಆದರೆ 2 ಯುದ್ಧಗಳಲ್ಲೂ ಸಹ ಮರಾಠರು ಏನಾಗ್ತಾರೆ? ಸೋಲನ್ನು ಕಂಡ್ರು. ಇಲ್ಲೂ ಸಹ ಏನಾಯಿತು? ಮರಾಠರು ಸೋಲನ್ನು ಕಂಡ್ರು. ಇನ್ನು ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸ್ತಾರೆ. ಬ್ರಿಟಿಷರು ಏನು ಮಾಡ್ತಾ ಇದ್ದಾರೆ? ಪೇಶ್ವೆ ಪದವಿಯನ್ನು ಇಲ್ಲಿ ರದ್ದನ್ನುಗೊಳಿಸಿದ್ರು. ಮರಾಠರು ಸೋಲನ್ನು ಕಂಡ್ರು. ಇದಾದ ನಂತರ ಬ್ರಿಟಿಷರು ಏನು ಮಾಡ್ತಾರೆ? ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿಬಿಟ್ಟು ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ನಿಮಗೆ ಗೊತ್ತಿದೆ, ಪೇಶ್ವೆ ಮಾಧವರಾವ್, ಪೇಶ್ವೆ ಬಾಜಿರಾವ್, ಈ ರೀತಿ ಅನೇಕ ಪೇಶ್ವೆಗಳ ಹೆಸರನ್ನು ಹೇಳ್ತಾ ಇದ್ವಿ. ಈ ಪೇಶ್ವೆ ಎನ್ನುವಂಥದ್ದು ಒಂದು ಪದವಿ. ಅದನ್ನು ಏನು ಮಾಡ್ತಾರೆ? ಬ್ರಿಟಿಷರು ರದ್ದನಗೊಳಿಸಿಬಿಟ್ಟು ಬಾಜಿರಾವ್ ಅಂದರೆ ಪೇಶ್ವೆ ಬಾಜಿರಾವ್ ಆವಾಗ ಇದ್ದ ಅವನಿಗೆ ಇಲ್ಲಿ ವಿಶ್ರಾಂತಿ ವೇತನವನ್ನು ನೀಡಿದರು. ಇದರ ಬದಲಿಗೆ ಏನು ಮಾಡ್ತಾರೆ? ಶಿವಾಜಿಯ ವಂಶಸ್ಥನಾಗಿದ್ದವನು ಪ್ರತಾಪ ಸಿಂಹನನ್ನು ಒಂದು ಸಣ್ಣ ರಾಜ್ಯ ಅಂದರೆ ಸತಾರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇಲ್ಲಿ ಶಿವಾಜಿಯ ವಂಶಸ್ಥನಾಗಿದ್ದವನು ಯಾರೋ? ಪ್ರತಾಪ ಸಿಂಹ. ಈ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು. ಇನ್ನು ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿರುವಂಥವ್ರ ಮೂಲಕ ಇಲ್ಲಿ ಮರಾಠರು ಇಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮರಾಠರ ಸಾಂಪ್ರದಾಯಿಕವಾಗಿ ಮುಖಂಡನಾಗಿಸುವ ಮೂಲಕ ಇಲ್ಲಿ ಮರಾಠರ ಇಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಈ ಯುದ್ಧದ ಪರಿಣಾಮ ಏನು ಅಂತ ಹೇಳ್ಬಿಟ್ಟು ಇನ್ನೊಮ್ಮೆ ನೋಡೋಣ. ಮರಾಠರು ಇಲ್ಲಿ ಸೋಲನ್ನು ಕಂಡ್ರು. ಈಗಾಗಲೇ ಗೊತ್ತಾಗಿದೆ, ಮರಾಠರು 2 ಯುದ್ಧಗಳನ್ನು ಮಾಡ್ತಾರೆ, ಅದರಲ್ಲಿ ಸೋಲನ್ನು ಕಂಡ್ರು. ಇನ್ನು ಬ್ರಿಟಿಷರು ಪೇಶ್ವೆ ಪದವಿಯನ್ನು ಇಲ್ಲಿ ರದ್ದುಗೊಳಿಸ್ತಾರೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿಬಿಟ್ಟು ಇಲ್ಲಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಯಾರಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾ ಇದ್ದಾರೆ? ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಇದರ ಬದಲಾಗಿ ಶಿವಾಜಿಯ ವಂಶಸ್ಥನಾಗಿದ್ದವನು ಯಾರೋ? ಪ್ರತಾಪ ಸಿಂಹ. ಶಿವಾಜಿಯ ವಂಶಸ್ಥ ಆ ಪ್ರತಾಪ ಸಿಂಹನನ್ನು ಇಲ್ಲಿ ಸಣ್ಣ ರಾಜ್ಯವಾಗಿದ್ದು, ಯಾವುದೋ ಒಂದು ಸಣ್ಣ ರಾಜ್ಯ ಸತಾರ, ಆ ಸತಾರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು. ಇದು ಏನಾಯಿತು? ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸೋದ್ರ ಮೂಲಕ ಇಲ್ಲಿ ಮರಾಠರ ಪ್ರತಿರೋಧವನ್ನು ಉಂಟು ಮಾಡೋದಕ್ಕೆ ಸಹ ಇದು ಕಾರಣ ಆಯಿತು. ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ಈ ಮಕ್ಕಳ ನಿಮಗೆ 1, 2 ಮತ್ತು 3ನೇ ಆಂಗ್ಲೋ ಮರಾಠ ಯುದ್ಧ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋಣ. ಇನ್ನೊಮ್ಮೆ 3ನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳನ್ನು ಮತ್ತೆ ರೀಕಾಲನ್ನು ಮಾಡೋಣ. 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗಿದೆ. ಏನು? ಮರಾಠ ಮನೆತನಗಳು
ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕಾಗಿ ಏನು ಮಾಡ್ತಾ ಇದ್ವು, ಅವಣಿಸ್ತಾ ಇದ್ವು. ಅಂದರೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ವು. ಯಾವ್ಯಾವ ಮನೆತನಗಳು? ಮರಾಠ ಮನೆತನಗಳು. ಅದರ ಉದ್ದೇಶ ಏನು? ತಮ್ಮ ಘನತೆಯನ್ನು ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದೇ ಅವರ ಉದ್ದೇಶ. ಇನ್ನು ಪೇಶ್ವೆ ಕೂಡ ಇಲ್ಲಿ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತನಾಗೋದಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದ. ನಿಮಗೆ ಗೊತ್ತು, ಈಗಾಗಲೇ ಪೇಶ್ವೆ ಯಾರ ಬಂಧನದಲ್ಲಿದ್ದ? ಬ್ರಿಟಿಷರ ನಿಯಂತ್ರಣದಲ್ಲಿ ಇದ್ದ. ಬಂಧನ ಅಲ್ಲ, ಬ್ರಿಟಿಷರ ನಿಯಂತ್ರಣದಲ್ಲಿ ಅವನು ಇದ್ದ. ಹಾಗಾಗಿ ಬ್ರಿಟಿಷರ ನಿಯಂತ್ರಣದಿಂದ ತಾನು ತಪ್ಪಿಸ್ಕೋಬೇಕು ಅಥವಾ ಮುಕ್ತನಾಗಬೇಕು ಅಂತ ಹೇಳ್ಬಿಟ್ಟು ಅವನು ಸಹ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದ. ಹಾಗಾಗಿ ಯುದ್ಧ ಯಾವ ರೀತಿ ಆಯಿತು ಅಂತ ಗೊತ್ತಾಯಿತು. ಏನು 1817ರಲ್ಲಿ ಪೇಶ್ವೆ ಏನು ಮಾಡ್ತಾನೆ, ಪೂನಾದ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನು ಮಾಡಿಬಿಟ್ಟು ಅದನ್ನು ಸುಟ್ಟು ಹಾಕ್ತಾನೆ. ರೆಸಿಡೆನ್ಸಿಯನ್ನು ಅವನು ಸುಟ್ಟು ಹಾಕಿದ. ಮತ್ತು ನಾಗಪುರದಲ್ಲಿ ದಂಗೆ ಹೇಳ್ತಾರೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಇಲ್ಲಿ ದಂಗೆಯನ್ನು ಎದ್ರು. ಯಾರ್ಯಾರೋ? ಅಪ್ಪಾಸಾಹೇಬ ಮತ್ತೊಬ್ಬ ಮಲ್ಹಾರರಾವ್ ಹೋಳ್ಕರ್. ನಾಗಪುರದಲ್ಲಿ ದಂಗೆ ಎದ್ದವರು ಅಪ್ಪಾಸಾಹೇಬ ಮತ್ತು ಮಲ್ಹಾರರಾವ್ ಹೋಳ್ಕರ್. ಇವರು ಇಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ರು. 1818ರಲ್ಲಿ ಪೇಶ್ವೆ ಎರಡನೇ ಬಾಜಿರಾವನಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧಗಳನ್ನು ಮಾಡ್ತಾನೆ. ಆ ಯಾವ್ಯಾವ ಯುದ್ಧಗಳು? 2 ಯುದ್ಧಗಳು. ಕೋರೆಗಾಂವ್ ಯುದ್ಧ, ಮತ್ತೊಂದು ಅಷ್ಟಿ ಯುದ್ಧ. ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧ. ಈ 2 ಯುದ್ಧಗಳಲ್ಲಿ ಸೋತು ಪೇಶ್ವೆ ಏನಾಗ್ತಾನೆ, ಶರಣಾಗತಿಯನ್ನು ಹೊಂದುತ್ತಾನೆ. ಯಾರಿಗೆ ಶರಣಾಗತಿಯನ್ನು ಹೊಂದಿದ? ಬ್ರಿಟಿಷರಿಗೆ ಅವನು ಶರಣಾಗತಿಯನ್ನು ಹೊಂದಿದ. ಇನ್ನು ಇದರ ಪರಿಣಾಮಗಳು ಏನು ಅಂತ ಹೇಳ್ಬಿಟ್ಟು ನೋಡೋಣ. ಈಗಾಗಲೇ ಗೊತ್ತಾಗಿದೆ, 2 ಯುದ್ಧಗಳಲ್ಲಿ ಬಾಜಿರಾವ್ ಏನಾಗಿದ್ದಾನೆ, ಪೇಶ್ವೆಯಲ್ಲಿ ಸೋಲನ್ನು ಕಂಡ. ಹಾಗಾಗಿ ಮರಾಠರಿಗೆ ಏನಾಯ್ತು, ಇಲ್ಲಿ ಸೋಲು ಅನ್ನೋದು ಉಂಟಾಯಿತು. ಇನ್ನು ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದು ಮಾಡಿಬಿಟ್ಟು ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟರು. ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿಬಿಟ್ಟು ಬಾಜಿರಾವನಿಗೆ ವಿಶ್ರಾಂತಿ ವೇತನವನ್ನು ಕೊಡಲಾಯಿತು. ಇದರ ಬದಲು ಇಲ್ಲಿ ಶಿವಾಜಿಯ ವಂಶಸ್ಥನಾಗಿದ್ದವನು ಯಾರು ಅಂದರೆ ಪ್ರತಾಪ ಸಿಂಹ. ಈ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಅಂದರೆ ಸತಾರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟರು. ಇನ್ನು ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವುದರ ಮೂಲಕ ಇಲ್ಲಿ ಈ ಮರಾಠರ ಪ್ರತಿರೋಧವನ್ನು ಉಂಟು ಮಾಡೋದಕ್ಕೆ ಇವರು ಕಾರಣ ಆದರು. ನೆಕ್ಸ್ಟು ಬ್ರಿಟಿಷರು ತಮ್ಮ ಅಧಿಕಾರದ ಕ್ರೋಢೀಕರಣವನ್ನು ಯಾವ ರೀತಿ ಮಾಡಿದರು ಅಂತೇಳ್ಬಿಟ್ಟು ನೋಡೋಣ. ಈಗಾಗಲೇ ಒಂದು ನೀತಿಯನ್ನು ತಿಳ್ಕೊಳ್ರಿ. ಯಾವುದು ನೀತಿಗಳು? ಸಹಾಯಕ ಸೈನ್ಯ ಪದ್ಧತಿ ನೀತಿಯನ್ನು ತಿಳ್ಕೊಂಡ್ರಿ. 3 ಯುದ್ಧಗಳನ್ನು ಅಧ್ಯಯನವನ್ನು ಮಾಡಿದ್ವಿ. ಯಾವುದು? 1ನೇ ಆಂಗ್ಲೋ ಮರಾಠ ಯುದ್ಧ, 2ನೇ ಆಂಗ್ಲೋ ಮರಾಠ ಯುದ್ಧ, 3ನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ತಿಳಿದುಕೊಂಡ್ವಿ. ಇನ್ನು ನೆಕ್ಸ್ಟು ಬ್ರಿಟಿಷರು ಅಧಿಕಾರದ ಕ್ರೋಢೀಕರಣವನ್ನು ಯಾವ ರೀತಿ ಮಾಡ್ತಾರೆ ಅಂತೇಳ್ಬಿಟ್ಟು ನೋಡೋಣ. ಬ್ರಿಟಿಷರು 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ನಾವು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದರು, ಪ್ರಯತ್ನವನ್ನು ಮಾಡಿದರು. ಆ ಪ್ರಯತ್ನದಲ್ಲಿ ಯಶಸ್ಸನ್ನು ಸಹ ಅವರು ಕಂಡರು. 1818ರಿಂದ 1857ರವರೆಗೂ ಸಹ ಏನು ಮಾಡಿದರು, ಇಡೀ ಭಾರತವನ್ನು ಗೆಲ್ಲುವಂಥ ಕೆಲಸವನ್ನು ಮಾಡ್ತಾ ಬಂದರು. ಅದರಲ್ಲಿ ವಿಫಲರಾಗಲಿಲ್ಲ ಅವರು, ಸಫಲತೆಯನ್ನು ಸಹ ಕಂಡರು. ಈ ವೇಳೆಯಲ್ಲಿ ಇಲ್ಲಿ ಏನಾಯ್ತಂದರೆ ಕೆಲವು ರಾಜ್ಯಗಳನ್ನು ಇವರು ವಶಪಡಿಸಿಕೊಳ್ತಾ ಬಂದರು. ಆ ರಾಜ್ಯಗಳು ಯಾವ್ಯಾವುದು ಅಂತೇಳ್ಬಿಟ್ಟು ಇಲ್ಲಿ ನೋಡೋಣ. ಒಂದು ಪಂಜಾಬ್, ಮತ್ತೊಂದು ಸಿಂಧ್, ಇನ್ನೊಂದು ಹೌದ್. ಪಂಜಾಬ್, ಸಿಂಧ್ ಮತ್ತು ಹೌದ್, ಈ 3 ರಾಜ್ಯಗಳನ್ನು ಸಹ ಇವರು ವಶವನ್ನು ಪಡಿಸಿಕೊಂಡರು. ಪಂಜಾಬ್, ಸಿಂಧ್ ಮತ್ತು ಹೌದ್. ಬ್ರಿಟಿಷರು 1818ರಿಂದ 1857ರವರೆಗೆ ಇಡೀ ಅಖಂಡ ಭಾರತವನ್ನು ತಾವು ಪೂರ್ಣವಾಗಿ ಗೆಲ್ಲಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನು ಹೊಂದಿದ್ರು. ಆ ಆಕಾಂಕ್ಷೆಯಲ್ಲಿ ಯಶಸ್ಸನ್ನು ಸಹ ಅವರು ಕಾಣ್ತಾ ಬಂದರು. ಈ ವೇಳೆಗೆ ಏನಾಗಿತ್ತಂದರೆ ಕೆಲವು ಪ್ರದೇಶಗಳನ್ನು ಅಥವಾ ಕೆಲವು ರಾಜ್ಯಗಳನ್ನು ಸಹ ಅವರು ವಶವನ್ನು ಪಡಿಸಿಕೊಂಡಿದ್ರು. ಅದು ಒಂದು ಪಂಜಾಬ್, ಮತ್ತೊಂದು ಸಿಂಧ್, ಇನ್ನೊಂದು ಹೌದ್. ಈ ಪ್ರಮುಖ ರಾಜ್ಯಗಳು ಅಷ್ಟೇ ಅಲ್ಲದೆ ಇವರು ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಸಹ ಇವರು ಆಕ್ರಮಣ ಮಾಡ್ತಾ ಬಂದರು ಮಕ್ಕಳ. ಪಂಜಾಬ್, ಸಿಂಧ್, ಹೌದ್ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಪ್ರಮುಖ ಸಣ್ಣ ಪುಟ್ಟ ರಾಜ್ಯಗಳಿತ್ತಲ್ಲ ಅವುಗಳನ್ನು ಸಹ ಇವರು ಆಕ್ರಮಣವನ್ನು ಮಾಡ್ತಾ ಬಂದರು. ಅದರಲ್ಲಿ ಈಗ 3 ಯುದ್ಧಗಳನ್ನು ನಾವು ನೋಡಿದ್ವಿ. ಯಾವ್ಯಾವುದು? ಆಂಗ್ಲೋ ಮರಾಠ ಯುದ್ಧಗಳು. 1ನೇ ಆಂಗ್ಲೋ ಮರಾಠ ಯುದ್ಧ, 2ನೇ ಆಂಗ್ಲೋ ಮರಾಠ ಯುದ್ಧ ಮತ್ತು 3ನೇ ಆಂಗ್ಲೋ ಮರಾಠ ಯುದ್ಧ.
ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಬ್ರಿಟಿಷರು ತಮ್ಮ ಅಧಿಕಾರವನ್ನು ಕ್ರೋಢೀಕರಣವನ್ನು ಮಾಡೋದಕ್ಕಾಗಿ ಸಿಖ್ಖರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದರು. ಅವುಗಳನ್ನು ಏನಂತ ಕರೆಯಲಾಯಿತು, ಆಂಗ್ಲೋ ಸಿಖ್ ಯುದ್ಧಗಳು ಅಂತೇಳ್ಬಿಟ್ಟು ಕರೆಯಲಾಯಿತು. ಆಗಲೇ ಮರಾಠರ ಜೊತೆಯಲ್ಲಿ ಅವರು ಯುದ್ಧ ಮಾಡಿದ್ರಿಂದಾಗಿ ಅವನ್ನೇನಂತ ಕರೆದ್ವಿ, ಆಂಗ್ಲೋ ಮರಾಠ ಯುದ್ಧಗಳು ಅಂತ ಕರೆಯಲಾಯಿತು. ಇಲ್ಲಿ ಸಿಖ್ಖರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದ್ರಿಂದ ಆಂಗ್ಲೋ ಸಿಖ್ ಯುದ್ಧಗಳು ಅಂತೇಳ್ಬಿಟ್ಟು ಕರೆಯಲಾಯಿತು. ಇದಕ್ಕೆ ಕಾರಣಗಳು ಏನು ಅಂತೇಳ್ಬಿಟ್ಟು ನೋಡೋಣ. 1839ರಲ್ಲಿ ರಣಜಿತ್ ಸಿಂಗ ಇಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಪಂಜಾಬಿನಲ್ಲಿ ಅವನು ಅಧಿಕಾರಕ್ಕೆ ಬಂದ. ಆಗ ಅಲ್ಲಿ ಏನಾಯ್ತಂದರೆ ರಾಜಕೀಯವಾಗಿ ಅರಾಜಕತೆ ಅನ್ನೋದು ಉಂಟಾಗಿತ್ತು. 1839ರಲ್ಲಿ ರಾಜಕೀಯ ಅರಾಜಕತೆ ಅನ್ನೋದು ಪಂಜಾಬ್ನಲ್ಲಿ ಉಂಟಾಗಿತ್ತು. 1809ರಲ್ಲಿ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘನೆಯನ್ನು ಮಾಡಿಬಿಟ್ಟು ಪಂಜಾಬನ್ನು ಆಕ್ರಮಣ ಮಾಡೋದಕ್ಕೆ ಬ್ರಿಟಿಷರು ಪ್ರಯತ್ನವನ್ನು ಮಾಡ್ತಾರೆ. 1839ರಲ್ಲಿ ರಣಜಿತ್ ಸಿಂಗಲ್ಲಿ ಅಧಿಕಾರವನ್ನು ಹೊಂದಿದಾಗ ಪಂಜಾಬ್ನಲ್ಲಿ ಏನಾಗಿತ್ತು, ರಾಜಕೀಯ ಅರಾಜಕತೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಇತ್ತು. 1809ರಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರು. ಯಾವುದದು, ನಿರಂತರ ಮೈತ್ರಿ ಒಪ್ಪಂದ. ಅದನ್ನು ಇಲ್ಲಿ ಉಲ್ಲಂಘನೆಯನ್ನು ಮಾಡಿಬಿಟ್ಟು ಪಂಜಾಬನ್ನು ಆಕ್ರಮಣವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದರು. ಇನ್ನು ಯುದ್ಧ ಯಾವ ರೀತಿ ನಡೀತಾ ಹೋಯಿತು ಅಂತ ನೋಡೋಣ ಮಕ್ಕಳ. 1845 ಡಿಸೆಂಬರ್ನಲ್ಲಿ ಯುದ್ಧ ಅನ್ನೋದು ಆರಂಭ ಆಯಿತು. ಅದು ಯಾರ್ಯಾರ ನಡುವೆ ಆರಂಭ ಆಗುತ್ತೆ, ಬ್ರಿಟಿಷರು ಮತ್ತು ಪಂಜಾಬ್ ಸೈನ್ಯಕ್ಕೆ ಇಲ್ಲಿ ಯುದ್ಧ ಆರಂಭ ಆಯಿತು. 1845 ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಮತ್ತು ಪಂಜಾಬ್ ಸೈನ್ಯಕ್ಕೂ ಇಲ್ಲಿ ಯುದ್ಧ ಆರಂಭ ಆಯಿತು. ವಿದೇಶಿಯರಿಂದ ಇಲ್ಲಿ ಇರಬಹುದಾದಂತಹ ಅಂದರೆ ಅಪಾಯ ಏನು ಅಂತ ಈಗಾಗಲೇ ವಿದೇಶಿಯರಿಂದ ಅಪಾಯ ಏನಿದೆ ಅಂತ ಈಗಾಗಲೇ ಗೊತ್ತಾಗಿತ್ತು. ಹಾಗಾಗಿ ಇಲ್ಲಿ ವಿದೇಶಿಯರ ಅಪಾಯವನ್ನು ಎದುರಿಸೋದಕ್ಕೆ ಹಿಂದೂ, ಮುಸಲ್ಮಾನ್ ಮತ್ತು ಸಿಖ್ಖರು ಮೂವರೂ ಸಹ ಇಲ್ಲಿ ಒಂದಾಗಿ ಬಿಟ್ಟು ತಮ್ಮ ಶೌರ್ಯತೆಯನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ಮಾಡ್ತಾರೆ. ವಿದೇಶಿಯರು ಭಾರತಕ್ಕೆ ಬಂದಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಅಪಾಯ ಅನ್ನೋದು ಉಂಟಾಗ್ತಾ ಇತ್ತು. ಯಾರಿಂದ, ವಿದೇಶಿಯರಿಂದ. ಅದಕ್ಕಾಗಿ ಏನು ಮಾಡಬೇಕು, ಹಿಂದೂ ಬೇರೆ ಮುಸಲ್ಮಾನ್ ಬೇರೆ ಸಿಖ್ ಬೇರೆ ಅಂತ ತೋರಿಸ್ಕೊಳ್ದಲೇ ನಾವೆಲ್ಲರೂ ಒಂದು, ಹಿಂದೂ ಮುಸಲ್ಮಾನ್ ಮತ್ತು ಸಿಖ್ಖರೆಲ್ಲ ಒಂದು ಅಂತೇಳ್ಬಿಟ್ಟು ಶೌರ್ಯವನ್ನು ತೋರಿಸ್ಬೇಕು ಅಂತೇಳ್ಬಿಟ್ಟು ನಿರ್ಧಾರವನ್ನು ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲರೂ ಸಹ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಊರಲ್ಲಿ ಒಳ್ಳೆಯರಿದ್ದರೆ ಮತ್ತೆ ಕೆಲವರು ಕೆಟ್ಟವರು ಇದ್ದೇ ಇರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೆಲವು ಜನ ಇಲ್ಲಿ ದೇಶದ್ರೋಹಿ ನಾಯಕರುಗಳು ಸಹ ಇಲ್ಲಿ ಇದ್ದರು. ಹಿಂದೂ ಮುಸಲ್ಮಾನ್ ಮತ್ತು ಸಿಖ್ಖರು ಒಂದಾಗಬೇಕು ಅಂತೇಳ್ಬಿಟ್ಟು ಒಂದು ಕಡೆ ಪ್ರಯತ್ನವನ್ನು ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ಈ ದೇಶದ್ರೋಹಿ ನಾಯಕರುಗಳು ಸಹ ಇಲ್ಲಿ ಹುಟ್ಟಿಕೊಂಡ್ರು. ಇದರ ಪರಿಣಾಮಗಳು ಏನಾಯಿತು ಅಂತೇಳ್ಬಿಟ್ಟು ನಾವಿಲ್ಲಿ ನೋಡೋಣ. ಆಂಗ್ಲೋ ಸಿಖ್ ಯುದ್ಧದ ಪರಿಣಾಮಗಳು ಏನು ಅಂತೇಳ್ಬಿಟ್ಟು ನೋಡೋಣ. ಸಿಖ್ಖರು ಇಲ್ಲಿ ಯುದ್ಧದಲ್ಲಿ ಸೋತು ಶರಣಾಗತಿಯನ್ನು ಹೊಂದ್ತಾರೆ ಅಥವಾ ಸೋಲನ್ನು ಕಂಡರು. ಸಿಖ್ಖರು ಯುದ್ಧದಲ್ಲಿ ಸೋಲನ್ನು ಕಂಡರು. ಇನ್ನು ಅವಮಾನಕರವಾಗಿರುವಂತಹ ಒಪ್ಪಂದಕ್ಕೆ ಇಲ್ಲಿ ಸಹಿಯನ್ನು ಹಾಕ್ತಾರೆ. ಅದು ಯಾವ ಒಪ್ಪಂದ ಅಂದರೆ ಲಾಹೋರ್ ಒಪ್ಪಂದ. ಆ ಒಪ್ಪಂದ ಯಾವಾಗ ಆಯಿತು ಅಂದರೆ 1846ರಲ್ಲಿ ಅವಮಾನಕರವಾಗಿರುವಂತಹ ಒಂದು ಒಪ್ಪಂದ ನಡೆಯಿತು. ಅದೇ ಯಾವುದು, ಲಾಹೋರ್ ಒಪ್ಪಂದ. 1846ರಲ್ಲಿ ನಡೆದಂತಹ ಒಪ್ಪಂದನೇ ಲಾಹೋರ್ ಒಪ್ಪಂದ. ಬ್ರಿಟಿಷರು ಯುದ್ಧದಲ್ಲಿ ಸೋತಿದ್ರಿಂದಾಗಿ ಏನಾಯ್ತಂದರೆ ಅವಮಾನಕರವಾಗಿರುವಂತಹ ಲಾಹೋರ್ ಒಪ್ಪಂದಕ್ಕೆ ಅವರು ಸಹಿಯನ್ನು ಹಾಕಿದರು. ಇನ್ನು ಬ್ರಿಟಿಷ್ ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾಗಿ ಬಂದ. ಬ್ರಿಟಿಷ್ ರೆಸಿಡೆಂಟ್ ಇಲ್ಲಿ ಏನಾದ, ಪಂಜಾಬಿನ ನಿಜವಾದ ಆಡಳಿತಗಾರ ಆದ. ಇನ್ನು ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಗಿ ಬಂತು. ಹಾಗಿದ್ರೆ ಈಗ ಪಂಜಾಬು ಸಹ ಯಾರ ಆಶ್ರಿತ ರಾಜ್ಯ ಆಯಿತು, ಬ್ರಿಟಿಷರ ಆಶ್ರಿತ ರಾಜ್ಯ ಆಯಿತು. ಮತ್ತೊಮ್ಮೆ ವಿದ್ಯಾರ್ಥಿಗಳೇ, ಸಿಖ್ಖರು ಇಲ್ಲಿ ಯುದ್ಧದಲ್ಲಿ ಸೋಲನ್ನು ಕಂಡರು. ಇನ್ನು ಅವಮಾನಕರವಾಗಿರುವಂತಹ ಲಾಹೋರ್ ಒಪ್ಪಂದಕ್ಕೆ ಇಲ್ಲಿ 1846ರಲ್ಲಿ ಸಿಖ್ಖರು ಸಹಿಯನ್ನು ಹಾಕಬೇಕಾದಂಥ ಪರಿಸ್ಥಿತಿ ಬಂತು. ಬ್ರಿಟಿಷ್ ರೆಸಿಡೆಂಟನ್ನು ಇಲ್ಲಿ ಪಂಜಾಬಿನ ನಿಜವಾದ ಆಡಳಿತಗಾರನಾಗಿ ಅಧಿಕಾರಕ್ಕೆ ಬಂದ. ಬ್ರಿಟಿಷ್ ರೆಸಿಡೆಂಟನ್ನು ಯಾವ ಆಡಳಿತಗಾರನಾಗ್ತಾನೆ, ಪಂಜಾಬಿನ ನಿಜವಾದ ಆಡಳಿತಗಾರ ಆದ. ಇನ್ನು ಪಂಜಾಬ್ ಯಾರ ಆಶ್ರಿತ ರಾಜ್ಯ ಆಯಿತು, ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯ ಆಯಿತು. ಇನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಪಂಜಾಬನ್ನು ಯಾವ ರೀತಿ ವಿಲೀನವನ್ನು ಗೊಳಿಸಿಕೊಳ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ನೋಡೋಣ.
1848ರಲ್ಲಿ ಪಂಜಾಬಿನ ಮೇಲೆ ನೇರವಾಗಿ ಬ್ರಿಟಿಷರ ಆಳ್ವಿಕೆಯನ್ನು ಏರಬೇಕು ಅಂತೇಳ್ಬಿಟ್ಟು ಪ್ರಯತ್ನವನ್ನು ಮಾಡ್ತಾರೆ. ಆಗ ಪಂಜಾಬಿಯರು ಏನು ಮಾಡ್ತಾರೆ, ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾಕೆಂದರೆ ಪಂಜಾಬನ್ನು ಬ್ರಿಟಿಷರ ಆಳ್ವಿಕೆಗೆ ಕೊಡೋದಕ್ಕೆ ಪಂಜಾಬಿಯರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಏನು ಮಾಡಿದರು, 1848ರಲ್ಲಿ ಪಂಜಾಬಿನ ಮೇಲೆ ನೇರ ಆಳ್ವಿಕೆಯನ್ನು ಮಾಡೋದಕ್ಕೆ ಬ್ರಿಟಿಷರು ಬಂದಾಗ ಅವರ ವಿರುದ್ಧ ಇಲ್ಲಿ ಪಂಜಾಬಿಯರು ಪ್ರತಿಭಟನೆಯನ್ನು ಮಾಡಿದರು. ಈ ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ವಹಿಸಿದ್ದವನು ಯಾರು ಅಂದರೆ ಲಾಹೋರಿನ ಚಟ್ಟಾರ್ ಸಿಂಗ್ ಅಟ್ಟರ್ವಾಲಾ ಅಂತೇಳ್ಬಿಟ್ಟು. ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದವನು ಚಟ್ಟಾರ್ ಸಿಂಗ್ ಅಟ್ಟರ್ವಾಲಾ. ಇನ್ನು ಮುಲ್ತಾನ್ನಲ್ಲಿ ನೇತೃತ್ವವನ್ನು ವಹಿಸಿದವನು ಮೂಲ ರಾಜ. ಆದರೆ ಏನಾಗುತ್ತೆ, ಪಂಜಾಬಿಯರಿಗೂ ಸಹ ಇಲ್ಲಿ ಸೋಲು ಅನ್ನೋದು ಆಯಿತು. 1848ರಲ್ಲಿ ಏನು ಮಾಡ್ತಾರೆ, ಪಂಜಾಬನ್ನು ನೇರವಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಡಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಪ್ರಯತ್ನವನ್ನು ಮಾಡ್ತಾರೆ. ಆಗ ಪಂಜಾಬಿಯರು ಏನು ಮಾಡಿದರು, ಪ್ರತಿಭಟನೆಯನ್ನು ಮಾಡಿದರು. ಆದರೆ ಈ ಪ್ರತಿಭಟನೆಯ ನೇತೃತ್ವನ ವಹಿಸಿದವರು ಯಾರು, ಲಾಹೋರ್ನಿನ ಚಟ್ಟಾರ್ ಸಿಂಗ್ ಅಟ್ಟರ್ವಾಲ್ ಎನ್ನುವನು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದ. ಇನ್ನು ಮುಲ್ತಾನ್ನಲ್ಲಿ ನೇತೃತ್ವನ ವಹಿಸಿದವನು ಮೂಲ ರಾಜ. ಆದರೆ ಕೊನೆಯ ಅಂತಿಮವಾಗಿ ಏನಾಗುತ್ತೆ, ಪಂಜಾಬಿಯರಿಗೆ ಇಲ್ಲಿ ಸೋಲು ಅನ್ನೋದು ಉಂಟಾಯಿತು. ಅರ್ಥ ಆಯ್ತಾ ಮಕ್ಕಳ, ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಪಂಜಾಬ್ ಯಾವ ರೀತಿ ವಿಲೀನ ಆಯಿತು ಅಂತೇಳ್ಬಿಟ್ಟು. ಈಗ ನೆಕ್ಸ್ಟು ಒಂದು ನೀತಿಯನ್ನು ನೀವು ಈಗಾಗಲೇ ತಿಳ್ಕೊಂಡ್ವಿ. ಯಾವ ನೀತಿ ಅದು, ಸಹಾಯಕ ಸೈನ್ಯ ಪದ್ಧತಿ. ಈಗ ಡಾಲ್ ಔಸಿ ಇವನು ಜಾರಿಗೆ ತಂದಂತಹ ಒಂದು ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ. ಡಾಲೌಸಿ ಜಾರಿಗೆ ತಂದ ನೀತಿ ಯಾವುದು ಅಂತ ಕೇಳಿದರೆ ನೀವೇನು ಬರಬೇಕು ಮಕ್ಕಳ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಅಥವಾ ಕ್ವಶನ್ ಹಿಂಗೂ ಕೇಳ್ಬೋದು, ಯಾವ ರೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಯಾರು ಜಾರಿಗೆ ತಂದರು ಅಂದರೆ ಏನು ಬರೀತೀರಾ, ಡಾಲ್ ಹೌಸಿ ಜಾರಿಗೆ ತಂದರು ಅಂತೇಳ್ಬಿಟ್ಟು ಬರಿಬೇಕು. ಈಗ ಡಾಲೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದವನು ಯಾರು ಅಂದರೆ ಡಾಲೌಸಿ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದವನು ಡಾಲೌಸಿ. ಇವನು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವನ್ನು ಮಾಡಿಕೊಳ್ಬೇಕು ಅಂತೇಳ್ಬಿಟ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಬಂದ. ಮತ್ತೊಮ್ಮೆ ಮಕ್ಕಳ, 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದವನು ಯಾರು, ಡಾಲ್ ಹೌಸಿ, ಲಾರ್ಡ್ ಡಾಲ್ ಹೌಸಿ ಅಂತೇಳ್ಬಿಟ್ಟು ಇವನನ್ನು ಕರಿತೀವಿ. ಇವನು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವನ್ನು ಮಾಡಿಕೊಳ್ಬೇಕು ಅಂತೇಳ್ಬಿಟ್ಟು ಪ್ರಯತ್ನವನ್ನು ಮಾಡ್ತಾ ಬಂದ. ಡಾಲೌಸಿ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಜಾರಿಗೆ ತರೋದ್ರ ಮೂಲಕ ಅದರ ಅಡಿಯಲ್ಲಿ ಈ ಎಲ್ಲ ಸಾಮ್ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿಕೊಳ್ಬೇಕು ಅಂತೇಳ್ಬಿಟ್ಟು ಪ್ರಯತ್ನವನ್ನು ಮಾಡ್ತಾ ಬಂದ. 1848ರಲ್ಲಿ ಭಾರತಕ್ಕೆ ಬಂದಂಥ ಅಧಿಕಾರಿ ಯಾರು ಅಥವಾ ಗವರ್ನರ್ ಜನರಲ್ ಯಾರು ಅಂದರೆ ಡಾಲೌಸಿ. ಅವನು ತಂದಂತಹ ನೀತಿ ಯಾವುದು, ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ತಂದಂಥ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಜಾರಿಗೆ ತಂದ. ಅಲ್ಲಿ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಕೆಲವು ನಿಬಂಧನೆಗಳನ್ನು ಅಥವಾ ನಿಯಮಗಳನ್ನು ತಿಳ್ಕೊಂಡ್ವಿ. ಅದೇ ರೀತಿ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯಲ್ಲಿ ಕೆಲವು ನಿಯಮಗಳು ಬರುತ್ತೆ. ಒಂದನೇದು, ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಅವನೇನಾದರೂ ಸತ್ತರೆ ಅವನು ಯಾವುದೇ ಕಾರಣಕ್ಕೂ ಸಹ ದತ್ತು ತೆಗೆದುಕೊಳ್ಳುವಂತೆ ಇಲ್ಲ. ಆ ದತ್ತು ತೆಗೆದುಕೊಂಡಿದ್ರೂ ಸಹ ಅವನಿಗೆ ಉತ್ತರಾಧಿಕಾರದ ಹಕ್ಕು ಅನ್ನೋದು ಇಲ್ಲ. ಯಾವುದೇ ಒಬ್ಬ ಭಾರತೀಯ ರಾಜ ಮಕ್ಕಳಿಲ್ಲದೆ ಸತ್ತರೆ ಅವನು ದತ್ತು ತೆಗೆದುಕೊಂಡಿದ್ದಂತಹ ಮಗನಿಗೆ ಉತ್ತರಾಧಿಕಾರದ ಹಕ್ಕು ಅನ್ನೋದು ಇಲ್ಲ. ಇದು ಒಂದನೇ ನಿಬಂಧನೆ. ಮತ್ತೊಮ್ಮೆ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ, ಯಾರೇ ಒಬ್ಬ ನಮ್ಮ ಭಾರತೀಯ ರಾಜ ಏನಾದರೂ ಮಕ್ಕಳಿಲ್ಲದಂತೆ ಸತ್ತು ಹೋದರೆ ಆವಾಗ ಅವನು ದತ್ತು ತೆಗೆದುಕೊಂಡಿದ್ದಂಥ ಮಗನನ್ನು ನನ್ನ ಉತ್ತರಾಧಿಕಾರಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆ, ಯಾರೋ ಈಗ ಮಕ್ಕಳಿಲ್ಲದೆ ದತ್ತು ತಗೊಂಡಿರ್ತಾರೆ, ಅವರು ಸತ್ತ ನಂತರ ಏನಾಗುತ್ತೆ, ಆ ಮಗುನೇ ಏನಾಗ್ತಾನೆ ಆ ಮನೆಯನ್ನು ನಡೆಸ್ಕೊಂಡು ಹೋಗ್ತಾನೆ. ಆದರೆ ಇವರ ಪ್ರಕಾರ ಏನು, ಯಾವನೇ ಒಬ್ಬ ಭಾರತೀಯ ರಾಜ ಮಕ್ಕಳಿಲ್ಲದೆ ಸತ್ತರೆ ಅವನು ಇಲ್ಲಿ ದತ್ತು ತೆಗೆದಂತಹ ಮಗನಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಉತ್ತರಾಧಿಕಾರದ ಹಕ್ಕು ಅನ್ನೋದು ಇಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನವನ್ನು ಮಾಡಿಸಿಕೊಳ್ಳಲಾಗುತ್ತದೆ ಅಂತೇಳ್ಬಿಟ್ಟು ಹೇಳ್ತಾನೆ. ಎರಡನೇ ನಿಯಮ, ಯಾವುದೇ
ಅಂತಹ ರಾಜ್ಯಗಳು ಕಂಡು ಬಂದರೆ ಅವುಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಬೇಕು ಅಂತೇಳ್ಬಿಟ್ಟು ಇವನು ಹೇಳ್ದ. ಒಂದನೇದು, ಯಾವನೇ ರಾಜ ಭಾರತೀಯ ರಾಜ ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಮಗನಿಗೆ ಉತ್ತರಾಧಿಕಾರದ ಹಕ್ಕು ಇಲ್ಲ. ಎರಡನೇದು, ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲು ಆಗುತ್ತದೆ. ಹಾಗಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಗೆ ಒಳಪಟ್ಟಂತಹ ರಾಜ್ಯಗಳು ಯಾವ್ಯಾವುದು ಅಂತೇಳ್ಬಿಟ್ಟು ಇಲ್ಲಿ ನೋಡೋಣ. ಒಂದು ಸತಾರ, ಕೇಳಿರ್ಬೋದು ಮಕ್ಕಳ, ಸತಾರ ಪ್ರಶ್ನೆ ಪಾಠದಿಂದನೂ ನೀವು ಕೇಳ್ತಾ ಇದ್ದೀರಾ. ಮತ್ತೊಂದು ಜೈಪುರ, ಇನ್ನೊಂದು ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗಪುರ. ಇವು ಪ್ರಮುಖವಾದಂತಹ ರಾಜ್ಯಗಳು. ಸತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗಪುರ ಇವುಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟಂತಹ ಪ್ರಮುಖ ರಾಜ್ಯಗಳು. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದು ಫಸ್ಟೇ ಏನಾಗಿತ್ತು, ಬ್ರಿಟಿಷ್ ಗವರ್ನರಿಗೆ ಇದು ಗೊತ್ತಾಗಿತ್ತು. ಹಾಗಾಗಿ ಏನು ಮಾಡ್ದ ಇವನು, ಸತಾರ, ಜೈಪುರ, ಸಂಬಲ್ಪುರ, ಝಾನ್ಸಿ, ಉದಯಪುರ, ನಾಗ್ಪುರ ಇವುಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬಂದರು. ಈ ರಾಜ್ಯದ ರಾಜರುಗಳಿಗೆ ಮಕ್ಕಳಿಲ್ಲ ಅನ್ನೋದು ಬ್ರಿಟಿಷರಿಗೆ ಮೊದಲೇ ಗೊತ್ತಿತ್ತು. ಯಾಕೆಂದರೆ ನಮ್ಮ ಭಾರತೀಯರಲ್ಲೇ ಕುತಂತ್ರಿಗಳಿದ್ರಲ್ಲ, ಅವರೇ ಏನು ಮಾಡ್ತಾಯಿದ್ರು, ಬ್ರಿಟಿಷರಿಗೆ ಮೊದಲೇ ಹೇಳ್ತಾ ಇದ್ರು. ಈ ಬ್ರಿಟಿಷ್ ಗವರ್ನರ್ ಏನು ಮಾಡ್ತಾಯಿದ್ರು, ಅಂತಹ ಜನರನ್ನು ಇಲ್ಲಿ ಅಂತಹ ರಾಜ್ಯಗಳನ್ನು ಇವರು ತಮ್ಮ ಸಾಮ್ರಾಜ್ಯಕ್ಕೆ ಅಂದರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಿಲೀನವನ್ನಗೊಳಿಸಿಕೊಳ್ತಾ ಬಂದರು. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ, ಈ ನೀತಿಯಿಂದಾಗಿ ಏನಾಯಿತು ಅಂತೇಳ್ಬಿಟ್ಟು ಇಲ್ಲಿ ನೋಡೋಣ. ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಿಂದಾಗಿ ಏನಾಯಿತು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಇಲ್ಲಿ ಜಾರಿಗೆ ತರಲಾಯಿತು. ಇದರಿಂದಾಗಿ ಏನಾಯಿತು, ಭಾರತೀಯ ಅನೇಕ ರಾಜರುಗಳು ಇಲ್ಲಿ ತಮ್ಮ ರಾಜ್ಯಗಳನ್ನು ಯಾರ ಹಿಡಿತಕ್ಕೆ ಕೊಡುವಂಥ ಪರಿಸ್ಥಿತಿ ಬಂತು, ಬ್ರಿಟಿಷರ ಹಿಡಿತಕ್ಕೆ ಕೊಡುವಂತಹ ಪರಿಸ್ಥಿತಿಯಲ್ಲಿ ಉಂಟಾಯಿತು. ಮತ್ತೊಮ್ಮೆ ಮಕ್ಕಳ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಯನ್ನು ಜಾರಿಗೆ ತಂದವನು ಯಾರೋ, ಡಾಲೌಸಿ. ಡಾಲೌಸಿ ತಂದಂತಹ ನೀತಿನೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ. ಇದನ್ನು 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಡಾಲೌಸಿ ಇಲ್ಲಿ ಭಾರತೀಯ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವನ್ನಗೊಳಿಸಿಕೊಳ್ಳುವುದಕ್ಕಾಗಿ ಏನು ಮಾಡ್ದ, ಅವನು ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಬಂದ. ಯಾವ ರೀತಿ ಪ್ರಯತ್ನವನ್ನು ಮಾಡ್ದ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಒಂದು ನೀತಿಯನ್ನು ಜಾರಿಗೆ ತರೋದ್ರ ಮೂಲಕ ಆ ಮಕ್ಕಳಿಲ್ಲದಿದ್ದಂತಹ ಸಾಮ್ರಾಜ್ಯಗಳಿತ್ತಲ್ಲ ಅವುಗಳನ್ನು ಇಲ್ಲಿ ತನ್ನ ದೇಶಕ್ಕೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಬಂದ. ಇದರ ನಿಯಮಗಳೇನು ಅಂತೇಳ್ಬಿಟ್ಟು ನೋಡಿದರೆ, ಯಾವ ದೇಶೀಯ ರಾಜನಿಗೆ ಮಕ್ಕಳಿಲ್ಲದೆ ಅವನು ಸಾಯ್ತಾ ಇದ್ನೋ ಅವನು ಸತ್ತ ನಂತರ ಅವನು ದತ್ತು ಪಡೆದಂತಹ ಮಗನಿಗೆ ಯಾವುದೇ ಉತ್ತರಾಧಿಕಾರದ ಹಕ್ಕು ಅನ್ನೋದು ಇಲ್ಲ. ಅಂತಹ ರಾಜ್ಯಗಳನ್ನು ಏನು ಮಾಡ್ತಾಯಿದ್ರು, ಬ್ರಿಟಿಷ್ ಸಾಮ್ರಾಜ್ಯದಲ್ಲೇ ವಿಲೀನವನ್ನು ಮಾಡಿಕೊಳ್ತಾ ಇದ್ರು. ಇನ್ನು ಅಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯಲ್ಲಿ ಒಳಪಟ್ಟಂಥ ರಾಜ್ಯಗಳು ಯಾವ್ಯಾವುದು ಅಂತೇಳ್ಬಿಟ್ಟು ನೋಡೋಣ. ಯಾವ್ಯಾವುದು ಅಂತ ಈಗಾಗಲೇ ಗೊತ್ತಾಗಿದೆ. 6 ರಾಜ್ಯಗಳು ಪ್ರಮುಖವಾಗಿ ಬರುತ್ತೆ. ಒಂದು ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ ಮತ್ತು ನಾಗಪುರ. ಇವರೆಲ್ಲರೂ ರಾಜರು ಬ್ರಿಟಿಷರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಗೆ ನೀವು ಒಳಗಾಗ್ರಿ ಅಂದ ತಕ್ಷಣ ಆಗ್ತಾ ಇದ್ರಾ? ಇಲ್ಲ, ಅವರು ಏನು ಮಾಡಿದರು, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಆದರೂ ಸಹ ಏನಾಗೋದಿಲ್ಲ, ಬ್ರಿಟಿಷರು ಅವರನ್ನು ತಮ್ಮ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವಂತಹ ಕಾರ್ಯದಲ್ಲಿ ಸೋಲನ್ನು ಕಾಣಲ್ಲ. ಬ್ರಿಟಿಷರು ಏನು ಮಾಡಿದರು, ಆ ವಿಲೀನಗೊಳಿಸುವಂಥ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತಾ ಹೋದರು. ಮೊದಲು ಸತಾರವನ್ನು ತಮ್ಮ ನೀತಿಗೆ ಒಳಪಡಿಸಿಕೊಳ್ತಾರೆ. ಅದಾದ ನಂತರ ಜೈಪುರವನ್ನು ತಮ್ಮ ನೀತಿಗೆ ಒಳಪಡಿಸಿಕೊಂಡ್ರು. ನಂತರ ಸಂಬಲ್ಪುರವನ್ನು ತಮ್ಮ ನೀತಿಗೆ ವಶಪಡಿಸಿಕೊಳ್ತಾರೆ. ಇನ್ನು ಉದಯಪುರವನ್ನು ಸಹ ತಮ್ಮ ನೀತಿಗೆ ಒಳಪಡಿಸಿಕೊಂಡ್ರು. ಝಾನ್ಸಿಯನ್ನು ಸಹ ಅವರು ವಶಪಡಿಸಿಕೊಂಡ್ರು. ಇನ್ನು ನಾಗಪುರ. ಈ ರೀತಿ ಯಾವ ರಾಜ್ಯಗಳ ರಾಜರಿಗೆ ಮಕ್ಕಳು ಇರಲಿಲ್ವೋ ಅದೆಲ್ಲದೂ ಸಹ ಬ್ರಿಟಿಷರಿಗೆ ವೇಗವಾಗಿ ವಿಚಾರ ಗೊತ್ತಾಗ್ತಾ ಇತ್ತು. ಯಾಕೆಂದರೆ ಬೇರೆಯವರು ಕುತಂತ್ರಿಗಳು ಇರ್ತಾ ಇರಲಿಲ್ಲ. ಯಾರೋ ನಮ್ಮ ರಾಜ್ಯದ ಕುತಂತ್ರಿಗಳು ಅಂದರೆ ನಮ್ಮ ದೇಶದ ಕುತಂತ್ರಿಗಳೇ ಏನು ಮಾಡ್ತಾಯಿದ್ರು, ಬ್ರಿಟಿಷರಿಗೆ ಹೇಳ್ತಾಯಿದ್ರು ಇಂಥ ರಾಜ್ಯರಿಗೆ ಮಕ್ಕಳಿಲ್ಲ ಅಂತೇಳ್ಬಿಟ್ಟು. ಇದು ಏನಾಗ್ತಾಯಿತ್ತು, ಬ್ರಿಟಿಷ್ ಗವರ್ನರ್ಗೆ ಗೊತ್ತಾಗ್ತಾ ಇತ್ತು. ಅವರು ಏನು ಮಾಡ್ತಾಯಿದ್ರು, ಅಂಥ ರಾಜ್ಯಗಳನ್ನು ತಮ್ಮ ನೀತಿಗೆ ಒಳಪಡಿಸಿಕೊಳ್ತಾ ಬಂದರು. ಈ ರೀತಿ ಅನೇಕ ಜನ ಇಲ್ಲಿ ಏನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಮಾಡ್ತಾರೆ,
ತನ್ನ ಉತ್ತರಾಧಿಕಾರಿ ಅಂದರೆ ಪುತ್ರ ಇರ್ತಾನಲ್ಲ ಅವನನ್ನು ಹಿಂದಕ್ಕೆ ಕಟ್ಟಿಕೊಂಡು ಅಲ್ಲಿ ಯುದ್ಧವನ್ನು ಮಾಡ್ತಾ ಬಂದು, ಸತಾರದ ರಾಜನೂ ಸಹ ಏನು ಮಾಡ್ತಾನೆ, ದತ್ತು ಮಕ್ಕಳ ಅಕ್ಕಿಲ ನೀತಿಗೆ ಒಳಪಡೋದಕ್ಕಿಂತ ಮುಂಚೆ ಅವನು ಸಹ ಇಲ್ಲಿ ಯುದ್ಧವನ್ನು ಮಾಡ್ದ. ಉದಯಪುರದ ರಾಜರೂ ಸಹ ಇಲ್ಲಿ ಯುದ್ಧವನ್ನು ಮಾಡಿದರು. ಆದರೂ ಸಹ ಕೊನೆಯದಾಗಿ ಯಶಸ್ಸು ಯಾರಿಗೆ ಸಿಕ್ತು? ಬ್ರಿಟಿಷರಿಗೆ ಅಲ್ಲಿನ ಯಶಸ್ಸು ಅನ್ನೋದು ಸಿಕ್ತು. ಈ ರೀತಿ ಮಕ್ಕಳೇ, ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾ ಬಂದರು. ಹಾಗಿದ್ರೆ ನಿಮಗೆ ಇಂದಿನ ತರಗತಿಯಲ್ಲಿ ಮಾಡಿದಂತಹ ಪಾಠ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಏನು? ಬ್ರಿಟಿಷರು ತಂದಂತಹ ವಿಸ್ತರಣಾ ನೀತಿಗಳು ಯಾವ್ಯಾವುದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೈನ್ಯ ಪದ್ಧತಿ, ಇದು ಅರ್ಥ ಆಗಿರ್ಬೋದು. ಇನ್ನು ಅವರು ಮಾಡಿದಂತಹ 3 ಯುದ್ಧಗಳು ಯಾವುದು? 1ನೇ ಆಂಗ್ಲೋ ಮರಾಠ ಯುದ್ಧ, 2ನೇ ಆಂಗ್ಲೋ ಮರಾಠ ಯುದ್ಧ, 3ನೇ ಆಂಗ್ಲೋ ಮರಾಠ ಯುದ್ಧ. ಅದಾದ ನಂತರ ಸಿಖ್ಖರ ಮೇಲೂ ಸಹ ಕೆಲವು ಯುದ್ಧಗಳನ್ನು ಮಾಡಿದರು ಮಕ್ಕಳ. ಆ ಯುದ್ಧಗಳು ಯಾವ್ಯಾವುದು? 1ನೇ ಆಂಗ್ಲೋ ಸಿಖ್ ಯುದ್ಧ ಮತ್ತು 2ನೇ ಆಂಗ್ಲೋ ಸಿಖ್ ಯುದ್ಧ. ಈ ರೀತಿ ತಮ್ಮ ಆಳ್ವಿಕೆಯನ್ನು ವಿಸ್ತರಣೆಯನ್ನು ಮಾಡ್ತಾ ಬಂದರು. ಒಟ್ಟಾರೆ ಬ್ರಿಟಿಷರ ಉದ್ದೇಶ ಏನು? ಇಡೀ ಅಖಂಡ ಭಾರತವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋದೇ ಬ್ರಿಟಿಷರ ಇಲ್ಲಿ ಉದ್ದೇಶ ಅಂತ ಹೇಳ್ಬಿಟ್ಟು ಈ ಪಾಠದಿಂದ ನಿಮಗೆ ಅರ್ಥ ಆಗುತ್ತೆ. ಈ ಪಾಠದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಮತ್ತೆ ಕೇಳ್ಬೋದು ಮಕ್ಕಳ. ಹಾಗಿದ್ರೆ ಈ ಅಧ್ಯಾಯದಲ್ಲಿ ನೀವು ಅನೇಕ ಬ್ರಿಟಿಷರ ವಿಸ್ತರಣಾ ನೀತಿಯ ವಿಚಾರಗಳನ್ನು ತಿಳ್ಕೊಳ್ತಾ ಹೋದ್ರಿ. ಹಾಗಿದ್ರೆ ಈ ಅಧ್ಯಾಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಮತ್ತೊಮ್ಮೆ ಬೇಕಿದ್ರೆ ಈ ಪಾಠದ ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದೀರಲ್ಲ, ಅವನ್ನೆಲ್ಲ ಮನೆಗೆ ಹೋಗ್ಬಿಟ್ಟು ಏನು ಮಾಡಬೇಕು, ನೀವು ರೀಕಾಲನ್ನು ಮಾಡಬೇಕು ಮತ್ತು ಅದನ್ನು ಪಾಯಿಂಟ್ಸ್ಗಳನ್ನು ಕಲಿತಾ ಹೋಗಬೇಕು. ಪಾಯಿಂಟ್ಸ್ಗಳನ್ನು ಕಲಿತ್ರೆ ಏನಾಗುತ್ತೆ, ಪರೀಕ್ಷೆಯಲ್ಲಿ ಬರೆಯೋದಕ್ಕೂ ಸಹ ಸುಲಭ ಆಗುತ್ತೆ. ನಿಮಗೆ ಗೊತ್ತು, ಈ ಬ್ರಿಟಿಷರು ವಿಸ್ತರಣೆಯನ್ನು ಮಾಡುವಾಗ ಮೊದಲನೇ ಅಧ್ಯಾಯದಲ್ಲಿ 2 ಯುದ್ಧಗಳನ್ನು ನೋಡಿದ್ರಿ, ಪ್ಲಾಸ್ಟಿಕ್ ಕದನ ಮತ್ತೊಂದು ಬಕ್ಸರ್ ಕದನ. ಇನ್ನು ಈ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಬ್ರಿಟಿಷರು ಬಂದಾಗ ಪ್ರಬಲರಾಗಿದ್ದಂತಹ ರಾಜ್ಯ ಯಾವುದು ಅಂದರೆ ಮೈಸೂರು ರಾಜ್ಯ ಮತ್ತೊಂದು ಮರಾಠ ರಾಜ್ಯ. ಇವೆರಡು ಪ್ರಬಲ ರಾಜ್ಯಗಳು ಆಗಿ ಇತ್ತು. ಆದರೆ ಮುಂದೆ ಮುಂದೆ ಬರ್ತಾ ನಿಮಗೆ ಗೊತ್ತಾಯಿತು ಏನಾಯಿತು, ಮೈಸೂರು ಮತ್ತು ಮರಾಠ ರಾಜ್ಯಗಳು ಸಹ ಯಾರ ಸಾಮ್ರಾಜ್ಯದಲ್ಲಿ ಸೇರ್ತಾ ಹೋಯಿತು? ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ಸೇರ್ತಾ ಹೋಯಿತು. ಪ್ರಬಲ ರಾಜ್ಯಗಳು ಸಹ ಮುಂದೆ ಏನಾಗುತ್ತೆ, ಮೈಸೂರು ಮತ್ತು ಪ್ರಬಲ ರಾಜ್ಯಗಳು ಮರಾಠ ರಾಜ್ಯಗಳು ಸಹ ಬ್ರಿಟಿಷರ ವಿಸ್ತರಣೆಯಲ್ಲಿ ಸೇರ್ತಾ ಹೋಯಿತು. ಇನ್ನು ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತವಾಗಿದ್ದಂತಹ ಬ್ರಿಟಿಷರ ಆಡಳಿತ ಮುಂದೆ ಏನಾಗುತ್ತೆ, ಮೈಸೂರು ಮತ್ತು ಮರಾಠ ಸಾಮ್ರಾಜ್ಯಕ್ಕೂ ಸಹ ವ್ಯಾಪಿಸ್ತಾ ಹೋಯಿತು. ಅದರ ಜೊತೆಯಲ್ಲಿ ಮರಾಠ ಪೇಶ್ವೆ ಹೈದರಾಲಿ, ಟಿಪ್ಪು ಸುಲ್ತಾನ್ ಇವರೆಲ್ಲರೂ ಸಹ ಇಲ್ಲಿ ಶರಣಾಗತಿಯನ್ನು ಹೊಂದ್ತಾ ಬಂದರು. ಇನ್ನು ಸಿಖ್ಖರ ನಾಯಕ ಯಾರು? ರಣಜಿತ್ ಸಿಂಗ್, ಅವನೂ ಸಹ ಇಲ್ಲಿ ಶರಣಾಗತಿಯನ್ನು ಹೊಂದ್ತಾನೆ. ಯಾಕೆಂದರೆ ಅವನೂ ಸಹ 2 ಯುದ್ಧಗಳನ್ನು ಮಾಡಿಬಿಟ್ಟು ಅದರಲ್ಲೂ ಸಹ ಸೋಲನ್ನು ಕಾಣ್ತಾ ಹೋದ್ರ. ಅದರಲ್ಲೂ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಪ್ರಮುಖವಾಗಿ ಬರುವಂಥ 2 ನೀತಿಗಳು ಯಾವ್ಯಾವ್ದು ಮಕ್ಕಳ? ಸಹಾಯಕ ಸೈನ್ಯ ಪದ್ಧತಿ ಮತ್ತೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ. 18ನೇ ಶತಮಾನದ ಮಧ್ಯದಿಂದ ಹಿಡಿದು 19ನೇ ಶತಮಾನದ ಮಧ್ಯದವರೆಗೂ ಸಹ ಅವರು ಅನೇಕ ಯುದ್ಧಗಳನ್ನು ಮಾಡ್ತಾ ಬಂದರು. ಅದಕ್ಕಾಗಿ ಕೆಲವು ನೀತಿಗಳನ್ನು ಸಹ ಅವರು ಜಾರಿಗೆ ತಂದರು. ಅದೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ. ಅದರ ಜೊತೆಯಲ್ಲಿ ಇವರು 18ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯುವ್ಯ ಭಾಗದಲ್ಲೂ ಸಹ ಕೆಲವು ಯುದ್ಧಗಳನ್ನು ನಡೆಸಿದರು ಅಂತ ಈಗಾಗಲೇ ತಿಳ್ಕೊಂಡ್ರಿ. ಯಾವ್ಯಾವುದು? 1ನೇ, 2ನೇ, 3ನೇ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳು ಸಹ ಇಲ್ಲಿ ನಡೆಯುತ್ತೆ. ಆದರೆ ಅದರ ಬಗ್ಗೆ ಇಲ್ಲಿ ಹೆಚ್ಚಿನ ವಿವರ ಏನು ಬೇಡ. ಇನ್ನು 1ನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆಯೂ ಸಹ ತಿಳ್ಕೊಂಡ್ವಿ. ಇನ್ನು 1ನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೂ ಅಂತ್ಯವಾಯಿತು ಅನ್ನೋದನ್ನು ಸಹ ನೀವು ತಿಳ್ಕೊಂಡ್ರಿ, ಹೌದಲ್ಲ? 1ನೇ ಆಂಗ್ಲೋ ಮರಾಠ ಯುದ್ಧ ದೀರ್ಘಕಾಲ ನಡೆದು ಬಿಟ್ಟು ಸಾಲ್ಬಾಯ್ ಒಪ್ಪಂದದೊಂದಿಗೆ ಅಂತ್ಯವನ್ನು ಕಾಣ್ತು. ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆಯೂ ಸಹ ನಾವು ತಿಳ್ಕೊಂಡ್ವಿ. ಈ ರೀತಿ ಏನಾಯಿತು, ಲಾರ್ಡ್ ವೆಲ್ಲೆಸ್ಲಿ ತಂದಂತಹ ಸಾಮ್ರಾಜ್ಯ ವಿಸ್ತರಣಾ ನೀತಿ ಅನೇಕ ಸಾಮ್ರಾಜ್ಯಗಳು ಬ್ರಿಟಿಷರ ಅಧೀನದಲ್ಲಿ ಇರೋದಕ್ಕೂ ಸಹ ಇಲ್ಲಿ ಕಾರಣ ಆಯಿತು. ಈ ರೀತಿ ಭಾರತದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ತನ್ನ ವಿಸ್ತರಣಾ ನೀತಿಯಿಂದಾಗಿ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಅನೇಕ ಸಾಮ್ರಾಜ್ಯಗಳನ್ನು ಅವನು ಸಹ ಇಲ್ಲಿ ಸೇರಿಸಿಕೊಳ್ತಾ ಹೋದ. ಅದರಲ್ಲಿ ಪ್ರಮುಖವಾಗಿ ಬರೋದೇ ಅದು ಮೈಸೂರು. ಅದು ಮೊದಲು ಏನಾಗಿತ್ತು, ಒಂದು ಅತ್ಯಂತ ಪ್ರಬಲ ರಾಷ್ಟ್ರ ಆಗಿತ್ತು. ಆದರೆ ಏನಾಯಿತು, ಅದು ಸಹ ಇಲ್ಲಿ ಬ್ರಿಟಿಷರ ಹಿಡಿತಕ್ಕೆ ಹೋಯಿತು. ಹೌದ್ ಮತ್ತು ತಂಜಾವೂರು, ಮರಾಠ, ಪೂನಾ, ಬಿರಾರ್, ಆರ್ಕಾಟ್, ಗ್ವಾಲಿಯರ್ ಇವೆಲ್ಲವೂ ಸಹ ಏನಾಯಿತು, ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣಾ ನೀತಿ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗ್ತಾ ಹೋದವು. ಇನ್ನು 2ನೇ ಆಂಗ್ಲೋ ಮರಾಠ ಯುದ್ಧ ಅನ್ನೋದು ಆಯಿತು. ಈ 2ನೇ ಆಂಗ್ಲೋ ಮರಾಠ ಯುದ್ಧನೂ ಅಷ್ಟೇ, ಅದು ಸಹ ಏನಾಯಿತು, ವೆಲ್ಲೆಸ್ಲಿ ಇಲ್ಲಿ ಯುದ್ಧ ನೀತಿಯಿಂದಾಗಿ
ಕಂಪನಿಯ ವ್ಯವಹಾರಕ್ಕೆ ಏನು ಮಾಡ್ದ, ಸಾಲದ ಹೊರೆಯನ್ನು ಹೆಚ್ಚಿಸ್ದ. ಇದರಿಂದಾಗಿ ಅವನು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿಬಿಟ್ಟು ತನ್ನ ಸ್ವದೇಶಕ್ಕೆ ವಾಪಸ್ಸು ಹೋಗ್ತಾನೆ. ಇನ್ನು ಮೂರನೇ ಆಂಗ್ಲ ಮರಾಠ ಯುದ್ಧ ಇವತ್ತು ತಿಳ್ಕೊಂಡ್ವಿ ಏನು, ಇಲ್ಲಿ ಮರಾಠ ಮನೆತನಗಳ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕಾಗಿ ಯುದ್ಧವನ್ನು ಮಾಡಿದರು ಅಂತೇಳ್ಬಿಟ್ಟು. ಆದರೂ ಸಹ ಇಲ್ಲೇನಾಗುತ್ತೆ, ಕೋರೆಗಾಂವ್ ಯುದ್ಧ ಮತ್ತು ಅಷ್ಟು ಯುದ್ಧದಲ್ಲಿ ಇವರು ಸೋಲನ್ನು ಕಂಡುಬಿಟ್ಟು ಶರಣಾಗತಿಯನ್ನು ಹೊಂದಿದ್ರು. ಈ ಮೂಲಕ ಏನಾಯಿತು, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅನ್ನೋದಿಲ್ಲಿ ನಡೀತು. ಅಲ್ಲಿಗೆ ಏನಾಗುತ್ತೆ, ಪೇಶ್ವೆ ಎನ್ನುವಂತಹ ಒಂದು ಸ್ಥಾನವನ್ನೇ ಅವರು ಏನು ಮಾಡ್ತಾರೆ, ಅಥವಾ ಪದವಿಯನ್ನೇ ಅವರು ಏನು ಮಾಡಿದರು, ವಾಪಸ್ಸು ಪಡೆದರು. ಇನ್ನು ಬ್ರಿಟಿಷ್ ಅಧಿಕಾರಿಗಳು ಕ್ರೋಢೀಕರಣವನ್ನು ಮಾಡ್ತಾ ಬಂದರು. ಈ ಅವಧಿಯಲ್ಲಿ ಕೆಲವು ರಾಜ್ಯಗಳು ಸಹ ಏನಾಯಿತು, ಈ ಸಣ್ಣ ಪುಟ್ಟ ರಾಜ್ಯಗಳು ಬ್ರಿಟಿಷರ ಅಧಿಕಾರಕ್ಕೆ ಸೇರಿತು, ವಶ ಆಯಿತು. ಪಂಜಾಬ್, ಸಿಂಧ್ ಮತ್ತು ಹೌದ್ ಇವೆಲ್ಲವೂ ಸಹ ಏನಾಯಿತು, ಬ್ರಿಟಿಷರ ಅಧಿಕಾರಕ್ಕೆ ಹೋಯಿತು. ಇನ್ನು 2 ಯುದ್ಧಗಳು ಸಹ ಆಯಿತು. ಆಂಗ್ಲೋ ಸಿಖ್ ಯುದ್ಧ, ಇದರಲ್ಲಿ ಪ್ರಮುಖವಾಗಿ ಬರೋನು ಯಾರ ಮಕ್ಕಳ, ರಣಜಿತ್ ಸಿಂಗ್. ಅವನು ಸಹ ಏನಾಗ್ತಾನೆ, ಬ್ರಿಟಿಷರ ಅಧೀನಕ್ಕೆ ಒಳಗಾಗ್ತಾ ಹೋಗ್ತಾನೆ. ಅವನೆಷ್ಟೇ ಶೌರ್ಯದಿಂದ ಯುದ್ಧವನ್ನು ಮಾಡಿದ್ರೂ ಸಹ ಇಲ್ಲಿ ಆ ಯುದ್ಧದಲ್ಲಿ ಗೆಲುವನ್ನು ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಈ 1ನೇ ಆಂಗ್ಲೋ ಸಿಖ್ ಯುದ್ಧ ಲಾಹೋರ್ ಒಪ್ಪಂದದೊಂದಿಗೆ 1846ರಲ್ಲಿ ಅಂತ್ಯವನ್ನು ಕಾಣ್ತು. ಈ ರೀತಿ ಬ್ರಿಟಿಷರು ಏನು ಮಾಡಿದರು, ಪಂಜಾಬನ್ನು ಸಹ ತಮ್ಮ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡ್ತಾ ಹೋದರು. ಇನ್ನು ಡಾಲೌಸಿ ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಸಹ ನೀವು ತಿಳ್ಕೊಂಡ್ರಿ. ಇವನು ಡಾಲೌಸಿ ಏನು ಮಾಡ್ದ, ಯಾವ ರಾಜರಿಗೆ ಮಕ್ಕಳಿರ್ತಾ ಇರಲಿಲ್ಲೋ ಅವರು ಯಾರು ದತ್ತು ಮಕ್ಕಳನ್ನು ಪಡಿತಾ ಇದ್ರೋ ಆ ದತ್ತು ಪಡೆದಿರುವಂಥ ಸಾಮ್ರಾಜ್ಯವನ್ನು ಏನು ಮಾಡಿದರು, ಇವರು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾ ಹೋದರು. ಈ ರೀತಿ ಇಡೀ ಅಖಂಡ ಭಾರತವನ್ನೇ ತಮ್ಮ ಒಂದು ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಕಾರ್ಯವನ್ನು ಬ್ರಿಟಿಷರು ಮಾಡ್ತಾ ಹೋದರು. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೊಳಪಟ್ಟಂಥ ರಾಜ್ಯಗಳು ಸತಾರಾ, ಜೈಪುರ, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗ್ಪುರ ಅಂತೇಳ್ಬಿಟ್ಟು ತಿಳ್ಕೊಂಡ್ವಿ ಮಕ್ಕಳ. ಈ ರೀತಿ ಬ್ರಿಟಿಷರು ಆಳ್ವಿಕೆಯನ್ನು ವಿಸ್ತರಣೆ ಮಾಡ್ತಾ ಹೋದರು. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಿಮಗೆ ಈ ಅಧ್ಯಾಯ ಅರ್ಥ ಆಗಿದೆ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಧನ್ಯವಾದಗಳು.